ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಸುಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಚಂದ್ರಗುತ್ತಿಗೆ ಹೋಗ್ತಾ ಇದ್ದೀವಿ. ನಾನು ಫುಲ್ ವಿಡಿಯೋನ ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಇವಾಗ ನಾವು ದೇವರಿಗೆ ಹೋಗಬೇಕು. ಸೊ ಸಂಜೆ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದರು. ನಾನು ಕೂಡ ರೆಡಿಯಾಗಿ ಪೂಜೆನೆಲ್ಲ ಮುಗಿಸ್ಕೋಬೇಕು. ಅಂದರೆ ಇವಾಗ ಅರ್ಧ ಪೂಜೆ ಮುಗ್ದಿದ್ದೀರಂದು. ಸೊ ಇವಾಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ, ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಅಮ್ಮ ನೀನು ಮನೇಲಿ ಹೇಗೆ ಮಾತಾಡ್ತೀಯಾ ಹಾಗೆ ಮಾತಾಡ್ಬಿಡು, ಅದೇ ಒಳ್ಳೆಯದು, ವಿಡಿಯೋನು ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ನನಗೇನೋ ಗೊತ್ತಿಲ್ಲ, ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಸ್ಮೂತಾಗಿ ವಾಯ್ಸ್ ಬಂದುಬಿಡುತ್ತೆ. ಬಟ್ ನಾವು ನಾರ್ಮಲಾಗಿ ಮನೇಲಿ ಮಾತಾಡಬೇಕಾದ್ರೆ ಹಾಗಲ್ಲ, ಹೆಂಗೋ ಹಾಗೆ ಹೀಗೆ ಹಾಕಿ ಹೆಂಗೋ ಮಾತಾಡ್ಬಿಡ್ತೀವಿ, ಎಡ್ವಟ್ ಅಂತಂದು ಹೇಳಿ ಮಾತಾಡ್ಕೊಂಡು ಬಿಡ್ತೀವಿ. ಆದರೆ ಅದೇನೋ ಗೊತ್ತಿಲ್ಲ, ವಿಡಿಯೋನ ಮಾಡಬೇಕಾದ್ರೆ ಈ ಥರ ಬರುತ್ತೆ. ನಾವೀಗ ಕಬ್ಬೂರು ಹೊಸೂರಿಗೆ ಹೋಗಿ ನಮ್ಮ ಚಿಕ್ಕಿನ ಭೇಟಿಯಾಗಿ ಅಲ್ಲಿಂದ ಚಿಕ್ಕಪ್ಪ ಚಿಕ್ಕಿ ಮತ್ತು ನಮ್ಮ ತಂಗಿನ ಕರ್ಕೊಂಡು ನಾವಿವಾಗ ಸುಕ್ಷೇತ್ರ ಚಂದ್ರಗುತ್ತಿಯ ರೇಣುಕಾಂಬೆ ದರ್ಶನಕ್ಕೆ ಹೋಗ್ತಾ ಇದ್ವಿ. ನಾರ್ಮಲಾಗಿ ಮಾತಾಡಬೇಕಾದ್ರೆ ಹೆಂಗೋ ವಾಯ್ಸ್ ಬಂದುಬಿಡ್ತೈತಿ, ಆದರೆ ನಾವು ಹಿಂಗೆ ವಿಡಿಯೋದಾಗ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಕೈತೆ ನೋಡ್ರಿ. ನನಗೆ ನಾನು ಆಲ್ಮೋಸ್ಟ್ ಈಗ ನಾನು ಹೆಂಗೆ ಟ್ರೈ ಮಾಡಕತ್ತೀನಿ ಅಂತಂದರೆ, ನಾವು ನಾರ್ಮಲಾಗಿ ಹೆಂಗೆ ಮಾತಾಡ್ತೀವಿ ಹಂಗೆ ವಿಡಿಯೋ ಮಾಡೋಣ ಅಂತಂದು ಮಾಡಕತ್ತೀನಿ. ಆದ್ರೂ ನನಗೆ ಸ್ವಲ್ಪ ಅಂಜಿಕೆ, ಜನ ಎಲ್ಲ ಹೆಂಗೆ ಅನ್ಕೊತಾರೆ ಹೆಂಗೆ ನೋಡ್ತಾರೆ ಅನ್ನೋದು ಸ್ವಲ್ಪ ಅಂಜಿಕೆ. ನಮ್ದು ಏನಾಗ್ಬಿಡುತ್ತೆ ಅಂದರೆ, ಇತ್ತಾಗ ತೀರಾ ಉತ್ತರ ಕರ್ನಾಟಕ ಭಾಷೆನೂ ಎಲ್ಲ ಥರ ಸ್ಮೂತಾಗಿ ನಮ್ಮ ಶಿವಮೊಗ್ಗ ಅಥವಾ ಈ ಸಾಗರ ಸೈಡ್ ಭಾಷೆನೂ ಎಲ್ಲ ಹಂಗಾಗಿಬಿಡ್ತೈತಿ. ಅದಿರಲಿ, ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನಾನು ಹೆಂಗೆ ಮಾತಾಡ್ತೀನಿ ಹಂಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ನಾವಿವಾಗ ರೀಚ್ ಆಗಿರೋದು ತೊಗರ್ಸಿ, ಅಂದರೆ ತೊಗರ್ಸಿ ಮಲ್ಲಿಕಾರ್ಜುನನೂರು, ಅಂದರೆ ತೊಗರ್ಸಿಗೆ ಅಲ್ಲಿದ್ದೀವಿ. ಸೊ ಇದೇ ಮಲ್ಲಿಕಾರ್ಜುನ ದೇವಸ್ಥಾನ. ಮೇಲ್ಗಡೆ ಮೆಟ್ಲುಗಳನ್ನ ಹತ್ಕೊಂಡು ಹೋಗಬೇಕು, ಬಟ್ ನಾವು ಅಲ್ಲೇನು ಹೋಗಲಿಲ್ಲ. ನಾವಿವಾಗ ಸೀದಾ ನಾವು ಚಂದ್ರಗುತ್ತಿಗೆ ಅಂತಲೇ ಹೋಗ್ತಾ ಇದ್ವಿ. ಹಾಗಾಗಿ ಜಸ್ಟ್ ಅದೇ ತೊಗರ್ಸಿ ಮೇಲೆ ಬಂದಿರೋದ್ರಿಂದ ಹಾಗೆ ರೋಡಲ್ಲಿ ನಿಂತು ಕೈ ಮುಕ್ಕೊಂಡು ನಾವು ಇವಾಗ ತೊಗರ್ಸಿಗೆ ಹೋಗ್ತಾ ಇದ್ದೀವಿ. ನಾನು ಹಿಂದೆ ಒಂದ್ಸರಿ ಹೇಳಿದ್ದೆ ಏನಂತಂದ್ರೆ, ನಾವು ಹಾವೇರಿ ಸೈಡಿಂದ ಹೋದೆ ಅಂದ್ರೆ ಭಾಳ ಜಂಗಲ್ ಹತ್ತೈತಿ ಅಂತಂದು. ಅಂದ್ರೆ ನಮ್ಮ ಹಾವೇರಿ ಕಡೆಯಿಂದ ಹೋದ್ರೆ ಜಂಗಲ್ ಸೆಕ್ಷನ್ ಭಾಳ ಹತ್ತೈತೆ ಅಂತ ಹೇಳಿದ್ದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಕೆರೆಗಳು ತುಳುಕ್ತಾ ಇರ್ತವೆ. ಅದು ಬೇರೆ, ಇದು ಮಳೆ ಟೈಮು, ಅದೆಲ್ಲ ಮಲೆನಾಡು ಸೈಡ್ ಬೇರೆ. ಹಾಗಾಗಿ ಅಲ್ಲಿ ಸಣ್ಣ ಪುಟ್ಟ ಕೆರೆಗಳು ತುಂಬಿದ್ವು. ಅವನ್ನೆಲ್ಲ ನೋಡೋಕೆ ಕಣ್ಣಿಗೆ ಒಂಥರ ಹಬ್ರಿ. ಯಾಕೆ ಹೇಳ್ರಿ ಅಂದ್ರೆ, ಈಗ ಮಲೆನಾಡು ಅದು ಬೇರೆ, ಈಗ ಮಳೆ ಟೈಮ್ ಬೇರೆ, ಸಣ್ಣ ಪುಟ್ಟ ಕೆರೆಗಳೆಲ್ಲ ತುಂಬಿರ್ತವೆ. ಕರೆ ನೋಡೋಕಂತೂ ಹಸಿರಾಗಿರ್ತೈತಿ. ಇದು ನೋಡೋದ ಒಂಥರ ಮಜಾ ಕಣ್ಣಿಗೆ. ನಾವೆಲ್ಲ ಬಿಸಿಲ್ನಾಡು ಕಡೆ ಇದ್ದು ಸಡನ್ನಾಗಿ ಈ ಥರ ಮಲೆನಾಡು ಸೈಡ್ ಹೋಗ್ಬಿಟ್ರೆ ಒಂಥರ ಸ್ವರ್ಗ ನೋಡೋದಷ್ಟು ಖುಷಿ ಆಕೈತಿ. ನೋಡ್ತಿದ್ದೀರಿ ನೀವು, ಆಜು ಬಾಜು ರೋಡ್ಗಳಲ್ಲೆಲ್ಲ ಸಣ್ಣ ಪುಟ್ಟ ಗುಂಡಿಗಳಿರಲಿ, ಕೆರೆಗಳಿರಲಿ, ಸಣ್ಣ ಕಾಲುವೆಗಳೆಲ್ಲರಿ ನೋಡ್ತಿದ್ರಿ, ಎಲ್ಲ ತುಂಬಿ ತುಳುಕ್ತಾ ಇತ್ತು. ನಾನಂತೂ ಇದನ್ನ ಕಿಟಕಿ ಸೈಡ್ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದೆ. ಅದು ಬೇರೆ ನಮ್ಮ ಯಜಮಾನ್ರು, ನಿಮ್ಗೆ ಗೊತ್ತಾ ಇದೆ, ನಾವು ಟ್ರಿಪ್ಗೆಲ್ಲ ಹೋದರೆ ಎಷ್ಟು ಸಖತ್ ಸಾಂಗ್ ಹಾಕ್ತಾರಂತಂದು. ಜಿನಿಯಾಗಿ ಮಳೆನೂ ಬರಾಕತ್ತಿತ್ತು, ಭಾಳ ಚಂದ ಅವ್ರು ಹಾಡಕ್ಕಾಕತ್ತಿದ್ರು. ಆದರೆ ಏನು ಮಾಡೋದು, ಆ ಹಾಡನ್ನೆಲ್ಲ ನಾವು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡೋ ಹಂಗಿಲ್ಲ. ನಂಗೆ ಗೊತ್ತಿಲ್ಲದೆ ಈಗಾಗಲೇ ಕೆಲವೊಂದನ್ನು ನಾನು ಅಪ್ಲೋಡ್ ಮಾಡಿಬಿಟ್ಟಿನಿ. ಅದಕ್ಕೆ ಏನೇನು ಕಾಪಿರೈಟ್ ಬರುತ್ತೋ ಏನು ಬರುತ್ತೋ ನಂಗಂತೂ ಗೊತ್ತಿಲ್ಲ, ಬಟ್ ಅಪ್ಲೋಡ್ ಅಂತೂ ಮಾಡಿಬಿಟ್ಟಿನಿ. ಅದು ಹೋಗ್ಲಿಕ್ಕೆ ಗೊತ್ತಾದ್ಮೇಲೂ ತಪ್ಪು ಮಾಡಬಾರ್ದು, ಗೊತ್ತಿರೋಕ್ಕಿಂತ ಮುಂಚೆ ಮಾಡಿದ್ರೆ ಅದೊಂಥರ ಓಕೆ, ಗೊತ್ತಾದ್ಮೇಲೂ ಮಾಡೋದು ಬೇಡ ಅಂತ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಇದು ಹೆಂಗೈತೆ ಅಂತಂದ್ರೆ, ನಾವು ಹೊನ್ನಾವರಕ್ಕೆ ಹೋದಾಗ ಖಂಡ್ಲಾವಾಕ್ ಅಂತ ಹೋಗ್ತೀವಲ್ಲ, ಹಂಗೆ ಕೆರೆ ಮಧ್ಯನ ಮರಗಳು ಹುಟ್ಟಿದ್ವು, ಅದರಲ್ಲಿ ಬೇರೆ ಬೆಳ್ಳಕ್ಕಿ ಕುಂತಿದ್ವು. ನೋಡ್ರಿ, ನೀವು ನೋಡೋಕೆ ಎಷ್ಟು ಚಂದ ಕಾಣ್ತೈತೆ ಅಂದ್ರೆ, ಅದು ಯಾರು ಹೊನ್ನಾವರಕ್ಕೆ ಹೋಗಿ ಕಂಡ್ಲಾವಾಗ ಹೋಗಿದ್ದೀರೋ ಸೊ ಅವ್ರಿಗೆ ಗೊತ್ತಿರ್ತೈತಿ ಅದು ಫೀಲ್ ಏನಂತಂದು. ಸೊ ಅದೇ ಥರ ಅಲ್ಲಿ ಕೂಡ ಇತ್ತು. ನಾನಂತೂ ನೋಡಿ ಭಾಳ ಮಸ್ತ್ ಎಂಜಾಯ್ ಮಾಡಿದೆ. ಇಲ್ಲಿ ನೋಡ್ತಾ ಇದ್ರೆ ಕೆಲವೊಂದು ಹಾಗೆ ಮರಗಳಿದಾವೆ. ಇದು ನೋಡೋಕೆ ಒಂಥರ ಖುಷಿ ರೀ, ಯಾಕಂದ್ರೆ ನಾವೆಲ್ಲ ಇಲ್ಲಿ ಕರೆಮಣ್ಣು ಹೊಲ, ಕೆಂಪು ಮಣ್ಣು ಹೊಲದಾಗೆಲ್ಲ ಇದ್ಬಿಟ್ಟು ಈಗ ಸಡನ್ನಾಗಿ ಮಲೆನಾಡು ಕಡೆ ಹೋಗಿ ಈ ಥರ ಎಲ್ಲ ನೋಡಿದ್ರೆ ಕಣ್ಣಿಗೆ ಹಬ್ಬಾಗಿರ್ತೈತಿ. ನಿಜವಾಗ್ಲೂ ಇದನ್ನ ಹೋಗ್ಬೇಕಾದ್ರೆ ಎಂಜಾಯ್ ಮಾಡ್ಕೊತ ಹೋಗ್ತೀವಿ. ಅದೆಷ್ಟು ಖುಷಿ ಆಕತಿ ಅಂತಂದ್ರೆ, ಈ ಥರ ಅದು ಬೇರೆ ಲಾಂಗ್ ಡ್ರೈವ್ ಕೂಡ ಆಗುತ್ತೆ. ಒಂಥರ ಟ್ರಿಪ್ ಥರನೇ ಆಗಿಬಿಡ್ತು ನನಗೆ ಇದು. ಸೊ ಇವಾಗ ನಾವು ಸಾಗರದಲ್ಲಿದ್ವಿ ಅಂತ ಬಂದಾಗ ನಾವು ಇದೇ ಥರನ ಮೇನ್ ಇದೆ ನಮಗೆ ಸಿಟಿ ಸಿಗೋದು. ನಾವೀಗ ಹಾವೇರಿ ಸೈಡಿಂದ ಬಂದು ಈ ಸಿಟಿಗೆ ನಾವು ಇವಾಗ ಟಚ್ ಕೊಟ್ಟಿದ್ದೀವಿ. ಅಂದರೆ ನಾವು ಹಾವೇರಿ ಸೈಡಿಂದ ಬಂದರೆ ಹಳೆ ಸಾಗರಕ್ಕೆ ಹೋಗಿ ಟಚ್ ಕೊಡ್ತಿದ್ವಿ ಅಂತ, ಬ್ಯಾಡಗಿ ಸೈಡಿಂದ ಬಂದರೆ ಹೊಸ ಸಾಗರಕ್ಕೆ ಟಚ್ ಕೊಡ್ತಿದ್ವಿ. ಸೊ ಇವಾಗ ನೋಡ್ತಾ ಇದ್ದೀರಾ, ನಾವಿವಾಗ ಹೊಸ ಸಾಗರದಿಂದ ಹೇಳಿ ಹಳೆ ಸಾಗರಕ್ಕೆ ಹೊಂಟೀವಿ. ಆದಮೇಲೆ ನಮ್ಮದು ಚಂದ್ರಗುತ್ತಮ್ಮ ದೇವಿ ನಿಂತಿರೋದು ವರದಾ ನದಿ ದಂಡೆ ಮೇಲೆಲ್ಲ ವರದಾ ನದಿ ಹಾದು ಹೋಗಿದೆ. ಅಂದರೆ ತೊಗರ್ಸಿ ಮಲ್ಲಯ್ಯ ಹಾಗೂ ಚಂದ್ರಗುತ್ತಮ್ಮಂದು ಜಾತ್ರೆ ಏನಿದೆಯಲ್ಲ, ಇದು ಸ್ವಲ್ಪ ದಿನ ಹಿಂದೆ ಮುಂದೆ ಆಗುತ್ತಾ. ಆಮೇಲೆ ಇಲ್ಲಿಗೆ ನಮ್ಮದು ಪಲ್ಲಕ್ಕಿ ಬರ್ತೈತಿ, ಅಂದರೆ ಚಂದ್ರಗುತ್ತಮ್ಮನ ಪಲ್ಲಕ್ಕಿ ಬರ್ತೈತಿ ಅಂತ ಹೇಳಿದರು. ನಾವು ಯಾವಾಗಲೂ ಕೂಡ ಜಾತ್ರೆಯಲ್ಲಿ ಹೋಗೇ ಇಲ್ಲ. ನಾನು ಹುಟ್ಟಿಷ್ಟು ವರ್ಷ ಆದರೂ ನಾನು ಜಾತ್ರೆಯಲ್ಲಿ ಹೋಗಿಲ್ಲ, ಅಂದರೆ ಫುಲ್ ರಶ್ ಇರುತ್ತೆ ಅಂಥೇಳಿ. ನಾವು ಇವತ್ತು ಹೋಗಿರೋದು ಕೂಡ ವಾರದ ದಿನ ಅಲ್ಲ. ನಾನು ನಿಮಗೆ ತೋರಿಸ್ತೀನಿ ಈಗ ವರದಾ ನದಿನ. ಹಂಗೆ ಇಲ್ಲಿ ವರದಾ ನದಿ ಬ್ರಿಡ್ಜ್ ಕೂಡ ಇದೆ. ಇದು ಏನಂದ್ರೆ ಚಂದ್ರಗುತ್ತಿಯಿಂದ ಒಂದು 3 ಕಿಲೋಮೀಟ್ರ್ ಹಿಂದ್ಗಡೆನ ಬರ್ತೈತಿ. ಇದು ವರದಾ ನದಿ ಆಗೈತಿ.
ನಮ್ಮ ಕಡೆ ಇರೋ ಕಾಯಿನ್ ಎಲ್ಲ ಹಾಕಿ ನಾವು ಅದು ಹೊಳೆಯಲ್ಲಿ ಹಾಕಿ ನಮಸ್ಕಾರ ಮಾಡಿ ನಮ್ಮ ಮನಸ್ಸಿನಾಗ ಏನಾದರೂ ಇದ್ರೆ ಬೇಡ್ಕೋಬೇಕು. ನಿಮಗೆ ಮೇಲೆ ಕಾಣಕತ್ತೈತಿ ಅದ ಗುಡ್ಡ. ಇವಾಗ ನಾವು ಚಂದ್ರಗುತ್ತಿನ ರೀಚ್ ಆಗೇವಿ. ಹಂಗೆ ಇವಾಗ ಊರೊಳಗೆ ಹೋಗಿ ನಾವು ಬಲಕ್ಕೆ ತೊಗೊಂಡ್ರೆ ಇವಾಗ ಚಂದ್ರಗುತ್ತಿದ್ದು ಇದು ದ್ವಾರ ಬಾಗಿಲು ಕಾಣ್ತತಿ. ಈ ದ್ವಾರ ಬಾಗಿಲು ಕೆಳಗಾಸಿ ಹಿಂಗೆ ನಾವು ಹೊಂಟೆ ಅಂದ್ರೆ ಸ್ಟಾರ್ಟಿಂಗಿಂದ ನಮ್ಗೆ ಹಣ್ಣು ಕಾಯಿ ಅಂಗಡಿ ಆಗಿರ್ಬೋದು, ಚಾದ ಅಂಗಡಿ ಆಗಿರ್ಬೋದು ಭಾಳ ಸಿಗ್ತಾವೆ. ಹಂಗೆ ಮನೆಗಳು ಅದಾವಲ್ಲಿ. ಆದ್ರೆ ನಾವು ಸೀದಾ ನಾವೇನು ಮಾಡಿದ್ವಿ ಅಂದ್ರೆ ವಾರದ ದಿನ ಆಗಿರಲಿಲ್ಲ, ಹಾಗಾಗಿ ಸೀದಾ ಊರೊಳಗೆ ಬಿಟ್ಬಿಟ್ವಿ, ಅಂದ್ರೆ ದೇವಸ್ಥಾನದೊಳಗೆ ಬಿಟ್ವಿ. ಇವಾಗ ಕಾಣಕತ್ತಿರೋದು ಚೌತ್ ಮನೆ ಕಟ್ಟಿ. ಈ ಚೌತ್ ಮನೆ ಕಟ್ಟಿ ಹಿಂದಿರವೆಲ್ಲ ಭಕ್ತಾದಿಗಳು ಬಂದು ಉಳ್ಕೊಳಕ್ಕಾಗಿರ್ಬೋದು, ಏನಾದರೂ ಚಾಕ್ರಿ ಮಾಡೋಕ್ಕಾಗಿರ್ಬೋದು ಬಿಲ್ಡಿಂಗ್ನ ಕಟ್ಟಿಸಿದ್ರು. ಹಾಗಾದ್ರೆ ಎದುರುಗಡೆನ ಪೊಲೀಸ್ ಸ್ಟೇಷನ್ ಕೂಡ ಐತಿ. ಮತ್ತು ಇಲ್ಲಿ ಏನಂತಂದ್ರೆ ವಾಟರ್ ಟ್ಯಾಂಕ್ಗಳಿಗೆ ಕೊರತೆನೇ ಇಲ್ಲ. ಬಂದು ಭಕ್ತಾದಿಗಳಿಗೆ ನೀರಿಂದ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ, ಶೌಚಾಲಯದ ಪ್ರಾಬ್ಲಮ್ ಇರೋದಿಲ್ಲ. ಹಂಗೆ ಈಗ ನಿಮ್ಗೆ ಎದುರಿಗೆ ಕಾಣಕತ್ತಿರೋ ಇದೇನು ಬಿಲ್ಡಿಂಗ್ ಐತಲ್ಲ, ಇಲ್ಲಿ ಮೊದಲು ಮಾಡ್ತಿದ್ರು, ಇವಾಗ ಹೊಸದಾಗಿ ಬಿಲ್ಡಿಂಗ್ನ ಅಲ್ಲಿ ಕಟ್ಸ್ಯಾರ. ಹಂಗೆ ತೇರು ಆಕತಿ. ಇಲ್ಲಿ ತೇರಾದಾಗ ನಾವೆಲ್ಲ ಈಗ ಹಣ್ಣು ಹೂವು ಒಗೆದೆಲ್ಲ ನಾವು ನೋಡೇವಿ. ಆದರೆ ಚಂದ್ರಗುತ್ತೆಮ್ಮಗೆ ಇವಾಗ ಮೆಣಸಿನಕಾಳು ಮಸಾಲೆ ಪದಾರ್ಥಗಳು ಇರ್ತಾವಲ್ಲ ಅವನ್ನೆಲ್ಲ ತೋರ್ತಾರ ಅಂತ ಹೇಳೋದನ್ನು ನಾನು ಕೇಳಿದ್ದೆ. ಈಗ ಹಂಗೆ ನೀವು ನೋಡಿಬಿಡ್ರಿ ಹೆಂಗೆ ಕಾಣಿಸ್ತೈತೆ ಅಂತಂದು ಸುತ್ತಲೂ ನಿಮ್ಗೆ ತೋರ್ಸಾಕತ್ತಾನೆ. ಹಚ್ಚ ಹಸಿರಾಗೈತಿ, ಬೇರೆ ಆಗೈತಿ. ಎಷ್ಟು ಚಂದ ಕಾಣಕತ್ತೈತೆ ಅಂದ್ರೆ ನೋಡಿದ್ರೆ ಬಿಟ್ಟು ಬರೋಕೆ ಮನಸ್ಸಾಗಲ್ಲ. ಒಂಥರ ಪ್ರವಾಸದ ಪ್ಲೇಸ್ ಕೂಡ ಆಗ್ಬಿಟ್ಟೈತಿ. ಅಲ್ಲಿ ಜನ ಬರಾಕತ್ತಿರೋದು ನಿಮ್ಗೆ ಕಾಣಕತ್ತೈತಿ ನನ್ನ ವಿಡಿಯೋ ಬಲಗಡೆ. ಅಂದರೆ ಏನಂದ್ರೆ ನಾವು ಇವಾಗ ಸ್ಟ್ರೇಟಾಗಿ ಹೋದ್ರೆ ನಾವು ಚಂದ್ರಗುತ್ತೆಮ್ಮ ಗುಡ್ಡ ಹತ್ಕೊಂಡು ಹೋಗಿ ರಿಟರ್ನ್ ಬರಬೇಕಾದ್ರೆ ಅಲ್ಲಿ ಶೂಲ್ ಬೀರಪ್ಪ ಅಂದ್ರೆ ತ್ರಿಶೂಲ್ ಬೀರಪ್ಪ ಥರ ಅಲ್ಲಿ ನೋಡ್ಕೊಂಡು ಹಂಗೆ ಜೋಳ ಇಳಿಸೋದೆಲ್ಲ ಒಂದು ಆಲದ ಮರ ಐತಿ. ಅಲ್ಲಿ ಲಾಸ್ಟ್ ಬಂದ್ರೆ ಆ ಕಡೆಯಿಂದ ಬರ್ಬೋದು ನಾವು. ಹಂಗೆ ಇದು ಕಲ್ಯಾಣಿ ಏನೈತಿ, ನಾವೀಗ ಯಲ್ಲಮ್ಮ ಗುಡ್ಡದೊಳಗೆ ಜೋಗಳ ಬಾವಿ ಅಂತ ಏನು ನೋಡ್ತೀವಿ, ಹಂಗೆ ಇಲ್ಲಿ ಕೂಡ ಚಂದ್ರಗುತ್ತೆಮ್ಮಂದು ಕಲ್ಯಾಣಿ ಐತಿದು. ಮತ್ತೆ ಹಿಂಗೆ ಮೆಟ್ಲ ಹತ್ಕೊಂಡು ಹೋಗ್ಬೇಕು. ಈ ಸುತ್ತಲೂ ನೋಡ್ರಿ, ಆಮ್ಯಾಗ ಇದ್ರ ಬಾಜುನ ಎಡಗಡೆ ಹೋದ್ರೆ ಗೋಡಂಬಿ ತೋಟಗಳೆಲ್ಲ ಅದಾವು. ಅಂದ್ರೆ ನಾವು ಯಾವುದೋ ಒಂದು ಸರಿ ಬಂದಾಗ ಗೋಡಂಬಿ ಹಣ್ಣುಗಳನ್ನೆಲ್ಲ ತಿಂದಿದ್ವಿ. ಅಲ್ಲಿ ಆಜು ಬಾಜು ತೋಟ ಇರೋದ್ರಿಂದ ಯಾವಾಗಲೂ ಹಸಿರಾಗೇ ಇರ್ತೈತಿ ಅಂತ ಹೇಳ್ಬೋದು. ಹಂಗೆ ನೀವು ಇವಾಗ ನೋಡಕತ್ತೀರ ಆ ಮೆಟ್ಲುಗಳನ್ನೆಲ್ಲ ನಾವು ಹತ್ಕೊಂಡು ಮೇಲೆ ಹೋಗಬೇಕಾಗೈತಿ. ನಾವು ಸಚ್ಚಿಗೆ ಮತ್ತು ಅಪ್ಪಾಜಿ ಕಾಕ ಎಲ್ಲ ಹಿಂದ್ಗಡೆ ಇದ್ರು. ಇನ್ನು ನಾನು ಮತ್ತು ಚಿಕ್ಕಿ ನಮ್ಮ ತಂಗಿ ಮುಂದೆ ಬಂದುಬಿಟ್ಟಿದ್ವಿ. ಇವಾಗ ಅವ್ರು ಬರಾಕತ್ತಿದ್ರು, ಅವ್ರಿಗೆ ಅಂತ ಕಾಯಕ್ಕೆ ನಿಂತಿದ್ವಿ ನಾವು. ಅಲ್ಲೇನಂದ್ರೆ ಇವಾಗ ನಾವು ಗಾಡಿ ಏನು ತರ್ಬಿಸಿಯಲ್ಲಿ ರಥ ಇತ್ತಲ್ಲ ಅಲ್ಲಿಂದ ಬಿಟ್ಟು ಹಂಗೆ ಆಚೆ ಕಡೆ ನಾನು ನನ್ನ ಗಂಡ ಮತ್ತು ನಮ್ಮ ಚಿಕ್ಕಮ್ಮರೆಲ್ಲರೂ ಸೇರಿ ಫೋಟೋನ ತಗೊಂಡು ನಾವಿವಾಗ ದೇವಸ್ಥಾನಕ್ಕೆ ಹೊಂಟೇವಿ. ನಾನು ಹಿಂದಿಲ್ ಒಂದು ವಿಡಿಯೋದಾಗ ನಾನು ಹೇಳಿದ್ದೆ ನಿಮ್ಗೆ ಅರ್ಶಿನ ಕುಂಕುಮನ ಹಚ್ಬೇಡ ಅಂತ ಹೇಳ್ಯಾರಂದೆ. ನಿಮ್ಗೆ ಈಗ ಹಂಗೆ ಪ್ರೂಫ್ನ ತೋರಿಸ್ಬಿಡ್ತೀನಿ. ಇಲ್ಲಿ ಗೋರ್ಮೆಂಟ್ನವರಾಗಿರ್ಬೋದು ಅಥವಾ ಗುಡಿ ಕಮಿಟಿಯವ್ರು ಏನು ಹೇಳ್ಯಾರಂದ್ರೆ ಸಂಪೂರ್ಣವಾಗಿ ನಿಷೇಧ ಮಾಡೈತಿ. ಮೆಟ್ಲುಗಳಿಗೆ ಯಾರು ಕುಂಕುಮ ಬಂಡ್ರ ಆಗಲಿ ಅರ್ಶಿನ ಆಗಲಿ ಹಚ್ಕೊಂಡು ಹೋಗಬಾರ್ದು. ಜನರು ಅದನ್ನ ತುಳ್ಕೊಂಡು ಹೋಗ್ತಾರೆ, ಅದು ದೇವ್ರಿಗೆ ಹಚ್ಚೋದು ಅಂತ ಹೇಳ್ತಿದ್ರು. ಆದರೂ ಜನ ಕೇಳ್ಬೇಕಲ್ರಿ, ಅವ್ರ ಭಕ್ತಿ ಯಾವಾಗಿಂದನೂ ನಡ್ಕೊಂಬಂದಿರೋದು ಹಂಗೈತಿ. ಅಷ್ಟು ಕ್ಲಿಯರಾಗಿ ಹಾಕಿದ್ರು ಕೂಡ ನೋಡ್ತಾ ಇದ್ರಿ ನೀವು ಹೆಂಗೆ ಮೆಟ್ಲಕ್ಕೆಲ್ಲ ಹಚ್ಕೊಂಡು ಹೋಗ್ಯಾರ ಅಂತಂದು. ನಾವು ಇದನ್ನ ತುಳಿಯೋಕ್ಕೂ ಹೋಗಲ್ಲ, ಬಿಡೋಕ್ಕೂ ಆಗಲ್ಲ, ಸೈಡಿಂದ ಹೋಗಲೇಬೇಕು. ಆದ್ರೂ ಸ್ವಲ್ಪ ಕಾಲಿಗೆ ಹತ್ತತಿ, ಯಾಕಂದ್ರೆ ಹಚ್ಚೋದು ಬೇಡ ಅಂದ್ರೂ ಹಚ್ಕೊಂಡು ಹೊಂಟ್ಬಿಟ್ಟಿರ್ತಾರೆ. ಇಲ್ಲಿ ಇನ್ನೊಂದೇನು ನೋಡೋಕೆ ಚಂದ ಅಂದ್ರೆ ಕೆಂಪು ಮಾರಿ ಮುಷ್ಯಾರಿ ಅಂದ್ರೆ ಮಂಗಗಳು. ಕೆಂಪು ಮಾರಿ ಮಂಗಗಳು ಅಂದರೆ ಕೆಂಪು ಮಂಗ ಅಂತವಲ್ಲ, ಅವು ಇಲ್ಲೇ ಭಾಳ ಅದಾವು. ನಾವು ಹೋಗ್ಬೇಕಾದ್ರೆ ಹಣ್ಣು ಕಾಯಿ ಹಿಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಐತಿ. ಕೈಯಿಂದ ಕಸ್ಕೊಂಡು ಬಿಡ್ತೈತಿ. ನೋಡಲ್ಲ ನಮ್ಮ ತಂಗಿಗೆ ಹೆದರ್ಸಕತ್ತಾನ ನನ್ನ ಗಂಡ. ಆದರೂ ನಮ್ಮ ಚಿಕ್ಕಪ್ಪ ತೆಗೆದು ಒಂದು ಕೊಟ್ಟರು. ಪಾಪ ಅವಕ್ಕೂ ಹಸ್ಕೊಂಡಿರ್ತಾವೆ, ಕೊಡ್ಬೇಕು. ಆದ್ರೆ ನಾವು ಪೂಜೆ ಎಲ್ಲ ಮುಗಿಸ್ಕೊಂಬಂದು ರಿಟರ್ನಲ್ಲಿ ಎಷ್ಟೋ ಜನ ಕೊಟ್ಟು ಬರ್ತಾರೆ ರೀ. ಆದರೆ ಇವು ಬಾಯಿ ಇಲ್ಲದು ಕೇಳ್ಬೇಕಲ್ಲ, ಹೋಗ್ಬೇಕಾದ್ರೆ ಕೈಯಾಗ ಹಣ್ಣು ಕಾಯಿ ನೋಡಿಬಿಟ್ರೆ ಕೈಯಿಂದ ಕಸ್ಕೊಂತಿರ್ತಾವೆ. ನೀವೀಗ ನೋಡಕತ್ತೀರಿ ಸುತ್ತಲೂ ಹೆಂಗೈತೆ ಅಂದ್ರೆ ಎಲ್ಲ ಬಂಡೆಗಳು, ಹಸಿರು ದೊಡ್ಡ ದೊಡ್ಡ ಮರಗಳು ಎಲ್ಲ ಐತಿ. ನಮ್ಮ ಕೈಯಾಗ ಕಷ್ಟಕತಿ ಅಂತಂದು ನಮ್ಮ ಗಂಡ ನಮ್ಮ ಕೈಯನ್ನು ಎಲ್ಲ ಇಸ್ಕೊಂಡು ಬೇಗ ಹತ್ತಿರ ನೀವು ಗದ್ಲಾಕತಿ ಅಂತೆಲ್ಲ ಹೇಳಾಕತ್ತಿದ್ರು. ನಾವು ಹಂಗೆ ಹೊಂಟ್ವಿ. ಹತ್ಕೊಂಡು ಎಷ್ಟು ಸುಸ್ತಾಗಕತ್ತಿತ್ತು ಅಂದ್ರೆ ನಾನು ರಿಯಲ್ ವಾಯ್ಸ್ ಅಂತ ನೋಡಿಬಿಟ್ಟಿದ್ರೆ ದಮ್ ಹತ್ತಿರದೆಲ್ಲ ನಿಮ್ಗೆ ಕಂಡು ಬಿಡ್ತಿತ್ತು. ನಮಗೀಗ ಮೊದಲು ಸಿಗೋದ ಕಾಲಭೈರೇಶ್ವರನ ದೇವಸ್ಥಾನ ಸಿಗ್ತತಿ. ಅಂತಂದ್ರೆ ಮೆಟ್ಲ ಎಲ್ಲ ಮೇಲೆ ಹತ್ಕೊಂಡು ಹೋದ್ಮೇಲೆ ಮೊದಲಿಗೇನೆ ನಮಗೆ ಬಲಗಡೆನ ಕಾಲಭೈರೇಶ್ವರನ ದೇವಸ್ಥಾನ ಸಿಕ್ಬಿಡ್ತತಿ. ಅಲ್ಲಿ ನಾವು ಮತ್ತು ನಮಸ್ಕಾರ ಮಾಡಿಕೊಂಡು ಹಣ್ಕಾಯಿ ಇದ್ರೆ ಮಾಡಿಸ್ಕೊಂಡು ಅದಾದಮೇಲೆ ನಾವು ಮೇಲೆ ಹೋಗ್ಬೇಕು. ಇವಾಗ ಕಾಣಿಸ್ತಾ ಇರೋದು ಕಾಲಭೈರೇಶ್ವರನ ದೇವಸ್ಥಾನ. ಗೊತ್ತಿರೋಷ್ಟು ಮಟ್ಟಿಗೆ ನಾನು ಈಗೇನು ಮಾಡ್ತೀನಿ ಅಂದರೆ ಚಂದ್ರಗುತ್ತೆಮ್ಮ ದೇವಿದ ಮಹತ್ವನ ನಿಮಗೆ ತಿಳಿಸ್ಕೊಡ್ತೀನಿ. ವಿಷ್ಣು ದೇವರಿದ್ರಲ್ರಿ, ವಿಷ್ಣುವಿನ 10 ಅವತಾರಗಳಲ್ಲಿ ಒಂದು ಅವತಾರ ಪರಶುರಾಮಂದಾಗಿತ್ತು. ಆ ಪರಶುರಾಮ ರೇಣುಕಾ ಯಲ್ಲಮ್ಮ ಅಂದರೆ ಯಲ್ಲಮ್ಮ ದೇವಿಯ ಶಿರವನ್ನು ಕಡ್ದ ಅಂತ ಹೇಳ್ತಾರೆ. ಆ ಶಿರವನ್ನು ಎಲ್ಲಿ ಕಡ್ದ ಅನ್ನೋ ಪ್ಲೇಸ್ ಗೊತ್ತೈತೆ ಇಲ್ಲ ಗೊತ್ತಿಲ್ಲ. ಅದು ಇಲ್ಲೇ ಚಂದ್ರಗುತ್ತಿಯಲ್ಲಿ ಅನ್ನೋದು ಒಂದು ಈ ಸ್ಥಳದ ಹೆಸರದ ಪ್ರಕಾರ ನಾವೇನು ಹೇಳ್ಬೇಕಂದ್ರೆ ಕೃಷ್ಣ ಮತ್ತು
ಕೃಷ್ಣ ಮತ್ತು ಜರಾಸಂಧ ಇವ್ರು ಯುದ್ಧ ಮಾಡ್ಬೇಕಾದ್ರೆ ಕೃಷ್ಣ ಹೋಗಿ ಗುಹೆ ಒಳಗೆ ಕುತ್ಕೊಂಡಿರ್ತಾರಂತ. ಇವನ್ನ ಜರಾಸಂಧ ಹುಡುಕಿ ಸಾಕಾಗಿ ಏನು ಮಾಡ್ದ ಅಂತಂದ್ರೆ ಸುಸ್ತಾಗಿ ಈ ಗುಡ್ಡನ ತನ್ನ ಕೈಯಿಂದ ಎತ್ಬಿಟ್ನಂತ. ಅವಾಗ ಮೇಲಿದ್ದ ಚಂದ್ರ ನೋಡಿ ನಗ್ತಿದ್ನಂತ. ಸೊ ಚಂದ್ರ ಈ ಗುಡ್ಡ ಎತ್ತಿರೋದು ನೋಡಿ ನಗಕ್ಕಂತ ಇದು ಚಂದ್ರಗುತ್ತಿ ಅಂತ ಬಂತು ಅಂತಲೇ ಹೇಳ್ತಾ ಇದ್ರು. ಹಂಗೆ ರೇಣುಕಾಂಬೆ ಈ ಚಂದ್ರಗುತ್ತಿ ರಾಜ್ಯದಲ್ಲಿನ ಒಂದು ರಾಜ್ಯನ ಮಗಳಾಗಿದ್ಲು. ಆಕಿ ಜಮದಗ್ನಿ ಅವ್ರನ್ನ ಮದುವೆ ಆದ್ಲು. ಆ ಮದುವೆ ಆದಮೇಲೆ ಅವರು ಋಷಿಮುನಿಗಳ ವಾಸಸ್ಥಾನದಲ್ಲಿ ಇರಬೇಕಾದ್ರೆ ರೇಣುಕಾಂಬೆ ಮರಳಿನ ಮಡಿಕೆ ಮಾಡಿದ್ಲು, ಅದು ಒಡಿತು. ಅದರಿಂದ ಜಮದಗ್ನಿ ಕೋಪಗೊಂಡು ಶಾಪ ಕೊಟ್ಟ ಅನ್ನೋದು ಕಥೆನ ನಾವು ಎಲ್ಲಮ್ಮನ ಕಥೆಯಲ್ಲಿ ನಾವು ಕೇಳೇ ಇರ್ತೀವಿ. ರೇಣುಕಾಂಬೆ ಎಲ್ಲಮ್ಮ ಇವರಿಬ್ಬರು ಬೇರೆ ಎಲ್ಲ ಒಂದನ. ಹಂಗೆ ಇಲ್ಲಿ ಕೂಡ ಆಗಿದ್ದು. ಆವಾಗ ಜಮದಗ್ನಿ ಅವ್ರು ಏನು ಕೋಪಗೊಂಡು ಅವ್ರಿಗೆ ಶಾಪ ಕೊಡ್ತಾರೆ. ಅಲ್ಲಿ ಏನು ಮಾಡ್ತಾರಂತಂದ್ರೆ ಅವಳು ಹುಟ್ಟಿರೋ ಉಡುಗೆ ಎಲ್ಲ ಮಾಯವಾಗಿ ಹೋಗಿ ಅವಳು ಎಲ್ಲೂ ತಿರ್ಗಾಡ್ದಂಗೆ ಆಗ್ಬೇಕು, ಕುಷ್ಠರೋಗ ಹತ್ಬೇಕಂತ ಹೇಳಿ ಬೆತ್ತಲೆಯಾಗಿ ಹೋಗಲಿ ಅಂತಂದು ಶಾಪ ಕೊಡ್ತಾರಂತ. ಚಂದ್ರಗುತ್ತಮ್ಮಗೆ ಅಂದರೆ ರೇಣುಕಾಂಬೆಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ದನ ಈ ಗುಡ್ಡನೆಲ್ಲ ಸುತ್ಕೊಂಡ್ಬಂದು ಬೇವಿನ ಸೊಪ್ಪನ್ನ ಸುತ್ಕೊಂಡು ಇವಳೇನು ಮಾಡ್ತಾಳೆ, ಇವಾಗ ದೇವಸ್ಥಾನ ಏನಿದೆಯಲ್ಲ ಆ ಗುಹೆ ಒಳಗೆ ಹೋಗಿ ಅಲ್ಲೇ ನೆಲೆಸ್ತಾಳಂತ. ಹಾಗಾಗಿ ಈಗಲೂ ಕೂಡ ನಾವು ದೇವಸ್ಥಾನಕ್ಕೆ ಹೋದರೆ ಎದುರಿಗೆ ಹೋಗೋ ಕಾಣೋ ದೇವರು ಮೂರ್ತಿ ಏನು ಮಾಡಿಟ್ಟಿದ್ದಾರೆ, ಬೆಳ್ಳಿ ಮೂರ್ತಿ, ಅದೇ ನಮಗೆ ಕಾಣೋ ಚಂದ್ರಗುತ್ತಮ್ಮ ದೇವಿ. ಆದರೆ ನಾವು ನಿಜವಾಗ್ಲೂ ಅವ್ಳು ನೆಲೆಸಿರೋ ಸ್ಥಾನ ನೋಡ್ಬೇಕಂದ್ರೆ ನಾವು ಮೊಣಕಾಲೂರಿ ಬಗ್ಗೆ ನೋಡಿ ಕುತ್ಕೊಂಡ್ರನ ನಮಗೆ ಕಾಣೋದು, ಇಲ್ಲಾಂದ್ರೆ ನಮ್ಗೆ ನಿಜವಾದ ದೇವರು ಕಾಣೋದಿಲ್ಲ. ಅಷ್ಟೆಲ್ಲ ಟೈಮೂ ಇರೋದಿಲ್ಲ. ಇಂಥ ಬಿಡುವಿನ ಟೈಮ್ನಾಗ ಹೋದ್ರೆ ಆರಾಮ್ ಕುತ್ಕೊಂಡು ನೋಡಿ, ಯಾವುದಾದ್ರೂ ಪೂಜೆ ಇಟ್ಕೊಂಡಿದ್ರೆ ನಮ್ಗೆ ಒಳಗೆ ಬಿಟ್ಟಿರ್ತಾರೆ, ಆವಾಗ ನೋಡೋಕೆ ನಮ್ಗೆ ಜಾಗ ಸಿಗ್ತದೆ ಅಂತ ಹೇಳ್ಬೋದು. ರೇಣುಕಾಂಬೆ ಏನು ಬೇವಿನ ಸೊಪ್ಪನ್ನೆಲ್ಲ ಉಟ್ಕೊಂಡು ಹೋಗಿ ಆ ಗುಹೆ ಒಳಗೆ ಕುತ್ಕೊಂಡ್ಲಲ್ಲ, ಭಕ್ತಾದಿಗಳು ಈಗೂ ಅವಳಿಗೆ ಏನು ಮಾಡ್ತಾರೆ ಅಂದ್ರೆ ಬೇವಿನ ಉಡುಗೆ, ಬೆತ್ತಲೆ ಉಡುಗೆ ಅಂತಂದು ಹೇಳಿ ಹರಕೆನ ಕಟ್ಕೊಂಡು ಮಾಡ್ತಾರೆ. ಆದರೆ ಈಗ ಗೌರ್ಮೆಂಟಿಂದ ಅದು ನಿಷೇಧ ಆಗೈತಿ. ರೇಣುಕಾಂಬ ಏನು ಕಾಡನ್ನೆಲ್ಲ ಸುತ್ಕೊಂಬಂದು ಗುಹೆ ಒಳಗೆ ಹೋಗ್ಬೇಕಾದ್ರೆ ನಡ್ಕೊಂಬಂದಿರ್ತಾಳಲ್ಲ, ಸೊ ಅವಳು ದೇವತೆ ಅಲ್ವಾ. ಸೊ ಹಾಗಾಗಿ ಅವಳೇನು ಬಂದಿರೋ ಹೆಜ್ಜೆ ಗುರುತುಗಳು ಏನದವೋ ಅವೆಲ್ಲ ಬೆಟ್ಟದ ಮೇಲೆ ಅದಾವಂತ ಹೇಳ್ತಾರೆ. ಅಪ್ಪಾಜಿಯರೆಲ್ಲ ನೋಡ್ಯಾರ, ನಾವಂತರೂ ನೋಡಿಲ್ಲ, ಮೇಲೆ ಹತ್ತಾಕು ಹೋಗಿಲ್ಲ. ಗರ್ಭಗುಡಿ ಎದುರಿಗೇನ ನಮ್ಗೆ ನಾಗಮ್ಮ ದೇವಿದು ಒಂದು ಪರಶುರಾಮ ಹಂಗೆ ನಾಗಪ್ಪಂದು ದೇವಸ್ಥಾನ ಕಾಣಿಸ್ತೈತಿ. ನಿಜ ಹೇಳ್ಬೇಕಂದ್ರೆ ಪರಶುರಾಮಂದೇನು ಕತೆ ಐತಿಲ್ಲ, ಶಿರಾ ಕಡ್ಕೊಂಬಂದಿದ್ರು ಅಂತಂದು, ಅದೇ ಇಲ್ಲಿದು ನಿಜವಾದ ಕತೆ ಆಗಿತ್ತಂತ. ಇವಾಗ ಕಾಣಿಸ್ತಾ ಇರೋದು ರೇಣುಕಾಂಬೆ ಚಂದ್ರಗುತ್ತಮ್ಮನ ಮೂಲ ಗುಡಿ ಆಗೈತಿ. ಇಲ್ಲಿ ಒಳಗೆಲ್ಲ ಫೋಟೋಗಾಗಲಿ ವಿಡಿಯೋಕ್ಕಾಗಲಿ ಅಲೋವ್ ಇರಲಿಲ್ಲ. ಮೇಲ್ಗಡೆ ನೋಡ್ತಾ ಇದ್ದೀರಾ ಗುಹೆ ಹೆಂಗೆ ಕಾಣಿಸ್ತೈತೆ ಅಂದ್ರೆ ಬೆಟ್ಟ ಎಲ್ಲ ಅರ್ಧಚಂದ್ರನ ಆಕಾರದಲ್ಲಿ ಕಾಣಿಸುತ್ತೆ. ನಾವು ಕಣ್ ತುಂಬೋವರೆಗೂ ಎಷ್ಟು ದೂರ ನೋಡಿದ್ರು ಬರೀ ಕಲ್ಲು ಬಂಡೆ, ಹಸಿರು ಗಿಡ ಮರ ಇದರಿಂದನ ತುಂಬೈತಿ. ನಾವು ಆ ಕಡೆಯಿಂದ ಹೋಗಿ ಹಿಂಗೆ ರಿಟರ್ನ್ ಬರಬೇಕಾದ್ರೆ ಈ ಕಡೆಯಿಂದ ಹಿಂಗೆ ಬರಬೇಕು. ನಾವು ದೇವಸ್ಥಾನದೊಳಗೆ ಹೋದ್ಮೇಲೆ ಯಾವುದೇ ರೀತಿ ಅಂತ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ತೊಗೊಳೋ ಹಾಗಿಲ್ಲ. ಅಲ್ಲಲ್ಲಿ ಕಾಯಿ ಹೊಡ್ಯೋಕ್ಕೆಲ್ಲ ಕುತ್ಕೊಂಡಿರ್ತಾರೆ, ಮತ್ತು ಹೂವು ಎಲ್ಲ ಇಸ್ಕೊಂಡು ಕುತ್ಕೊತಾರೆ, ಮತ್ತು ಪೂಜಾ ಸಾಮಗ್ರಿಗಳನ್ನೆಲ್ಲ ನಾವು ಅಲ್ಲಿ ಕೊಟ್ಟು ಬರ್ಬೋದು. ಪೂಜೆ ಇಟ್ಕೊಂಡಾಗ ಗುಡಿ ಒಳಗೆ ಬಿಟ್ಟಿರ್ತಾರೆ, ಬಟ್ ನಾವು ನಾರ್ಮಲ್ ಹೋಗೋರಿಗೆಲ್ಲ ಹಂಗೆ ದೇವ್ರನ್ನ ಪ್ರದಕ್ಷಿಣೆ ಹಾಕ್ಕೊಂಡು ನೋಡ್ಕೊಂಡು ಬರ್ಬೋದು ಅಷ್ಟೆ. ನಿಮಗೆ ಕಾಣಕತ್ತೈತಿ ಸುತ್ತಲೇ ಎಷ್ಟು ಬಯಲೈತಂದ್ರೆ ಆರಾಮ್ ಕುಂದ್ರಾಕ್ ನಿಂದ್ರಾಕ್ ಯಾವುದೋ ತೊಂದರೆ ಇಲ್ಲ, ಆರಾಮ್ ಕುತ್ಕೊಂಡು ಬರ್ಬೋದು. ವಾರ ದಿನ ಬಿಟ್ಟು ಹೋದ್ರೆ ಆರಾಮ್ ನಿಲ್ಲಕ್ಕೆ ಚಾಗಿರ್ತೈತಿ. ಹಂಗೆ ಇಲ್ಲಿ ಕೆಲವೊಂದು ಬೆಂಚ್ಗಳ್ನ ಕೂಡ ಹಾಕ್ಯಾರ, ಆಮೇಲೆ ಡಸ್ಟ್ಬಿನ್ಗಳ್ನ ಇಟ್ರ ಗಲೀಜು ಮಾಡಬೇಡ್ರಿ ಅಂತಂದು. ಆದರೆ ಜನ ಕೇಳಲ್ಲ, ತಿಂದಿದ್ದು ಅಲ್ಲೇ ಸೈಡ್ಗೆಲ್ಲ ಹಾಕಿಬಿಡ್ತಾರೆ. ಇವಾಗ ನೀವು ಇದೇನು ಬೆಟ್ಟ ನೋಡಾಕತ್ತೀರಿ, ಇಲ್ಲಿ ದಾರಿ ಇಲ್ಲ, ಹಂಗೆ ದಾರಿ ಹಿಡ್ಕೊಂಡು ಹೋದ್ರೆ ನಾವು ಗರ್ಭಗುಡಿ ಮೇಲ್ಗಡೆ ಏನು ಕಳಸ ಕಾಣ್ತೈತಿ ಆ ಕಳಸನ ನಾವು ಹತ್ಬೋದು. ಆ ದೊಡ್ಡ ಬಂಡೆ ಏನೈತಿ ಅದನ್ನು ನಾವು ಹತ್ಬೋದು. ಇಲ್ಲಿ ಸೀದಾ ದಾರಿ ಅಂತೂ ಇಲ್ಲ, ಕಲ್ಲು ಬಂಡೆನೆಲ್ಲ ಹತ್ಕೊಂಡು ನಾವು ಹೋಗ್ಬೇಕು. ಆದ್ರೆ ಹತ್ತಬಾರ್ದು ಅಂತಲೂ ಹೇಳ್ತಾರೆ ಕೆಲವೊಬ್ರು, ಗರ್ಭಗುಡಿ ದೇವ್ರ ಮೇಲೆ ಹತ್ತಂಗೆ ಆಕತಿ ಅಂತ ಹೇಳ್ತಾರೆ. ಆದರೂ ಕೆಲವು ಜನ ಹೋಗಿ ಹತ್ತಿ ಬರ್ತಾರೆ. ನಾವು ಹೋಗ್ತೇವೆ ಅಂದಾಗ ಅಪ್ಪಾಜಿ ಬೇಡ ಅಂದಿದ್ರು. ಹಂಗೆ ಇವಾಗ ನಾನು ನಿಮ್ಗೆ ಎದುರುಗಡೆ ತೋರಿಸ್ತಾ ಇರೋದು ಚಂದ್ರಗುತ್ತಿಯ ದೇವಸ್ಥಾನ. ಅದ್ರ ಎದುರುಗಡೆ ಇವಾಗ ಜನ ಹೋಗ್ತಾ ಇರೋದು ಏನೈತಲ್ಲ ಅಲ್ಲಿ ನಾಗಪ್ಪಿದಾನ. ಇವಾಗ ನಾನು ತೋರಿಸ್ತಾ ಇರೋದು ರಿಯಲ್ ಚಂದ್ರಗುತ್ತಿ ದೇವಸ್ಥಾನ. ಇದೇನು ದೇವಸ್ಥಾನ ಬಿಟ್ಟು ಹಿಂದ್ಗಡೆ ಬಂಡೆ ಐತಲ್ಲ ಅಲ್ಲಿ ದೇವ್ರು ಇರೋದು ನಿಜವಾಗ್ಲೂ. ಹಂಗೆ ಹಿಂಗೆ ಕೆಳಗೆ ಇಳಿದು ಹೊಂಟೆ ಅಂದ್ರೆ ಸ್ವಲ್ಪ ಮೆಟ್ಲುಗಳನ್ನ, ಅಂದರೆ ಸ್ವಲ್ಪ ಅಂದರೆ ಜಾಸ್ತಿನ ಮೆಟ್ಲುಗಳದಾವು, ಹಾಸಿಗಲ್ ಮೆಟ್ಲದಾವು, ಅವನ್ನೆಲ್ಲ ಇಳ್ಕೊಂಡು ಹೋದ್ರೆ ಕೆಳಗಡೆ ಶೂಲ್ ಬೀರಪ್ಪ ಐತಿ.
ಅಪ್ಪಾಜಿರೆಲ್ಲ ಹಣ್ಣು ಕಾಯಿ ಎಲ್ಲ ಮುಗಿಸ್ಕೊಂಡು ತಂಗಿ ಮತ್ತು ಅಪ್ಪಾಜಿ ಬಂದರು. ಚಿಕ್ಕಪ್ಪ ಮತ್ತು ಆಂಟಿ ಬರಬೇಕಿತ್ತು, ಅವ್ರಿಗೆ ಕಾಯ್ಕೊಂಡು ನಾವು ಕೂತ್ಕೊಂಡಿದ್ವಿ. ಹಂಗೆ ಅಪ್ಪಾಜಿ ಅಲ್ಲೇ ಹೋಗಿ ನಾಗಪ್ಪ ಮತ್ತು ನಾಗಮ್ಮನ ದೇವಸ್ಥಾನ ಇತ್ತಲ್ಲ ಅಲ್ಲಿ ಕೈ ಮುಕ್ಕೊಂಡು ಬರ್ತೀವಿ ಅಂತಂದು ಅಲ್ಲಿಗೆ ಹೋದರು. ಆಂಟಿ ಮತ್ತು ಕಾಕಾನೂ ಬಂದರು. ಇವಾಗ ನಾವೇನೈತಿ ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗಿ ಅಲ್ಲೇ ತ್ರಿಶೂಲ್ ಬೀರಪ್ಪ ಅಂತಲ್ಲ ಅಲ್ಲಿ ಹೋಗಿ ಅಂದ್ರೆ ಪರಶುರಾಮನ ಅಲ್ಲಿಗೆ ಹೋಗಿ ಬರ್ಬೇಕು. ನೀವೇನ ಅನ್ರಿ ಈ ದೇವಸ್ಥಾನ ಅಂತಲ್ಲ, ಯಾವುದೇ ದೇವಸ್ಥಾನ ಆಗಲಿ ನಾವು ಅಲ್ಲಿ ಹೋದಾಗ ಒಂದು 5 ನಿಮಿಷ ನೆಮ್ಮದಿಯಿಂದ ಕುತ್ಕೊಂಡೆ ಅಂದ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನ್ನಿಸ್ತೈತೆ ಅಂತಂದರೆ, ಎಂಥ ಮನಸ್ಸಿನಾಗ ಗೊಂದಲ ಇರಲಿ ಕಳವಳ ಇರಲಿ ಏನೇ ಇರಲಿ ಮನಸ್ಸಿಗೆ ಹಾಯವಾಗಿ ನೆಮ್ಮದಿ ಅನ್ನಿಸ್ತೈತಿ. ಅದೇ ಜಾಗದಾಗ ಒಂದು 5-10 ನಿಮಿಷ ಕುತ್ಕೊಂಡು ಭಕ್ತಿಯಿಂದ ಏನೋ ಮನಸ್ಸಿನಾಗ ಬೇಡ್ಕ ಇಲ್ಲ ಸುಮ್ಮನೆ ಮನಸ್ಸಿಂದ ಕುತ್ಕೊಂಡ್ರು ಮನಸ್ಸಿಗೆ ಎಷ್ಟು ಶಾಂತ ಅನ್ನಿಸ್ತೈತಿ. ದೇವ್ರ ಪವಾಡನ ಹಾಗಾಗಿ ದೇವ್ರಂಥ ಒಳ್ಳೊಳ್ಳೆ ಜಾಗದಾಗ ನೆಲೆಸೋದು, ಅಲ್ಲಿ ಹೋದ್ರನ ನಮ್ಮ ಮನಸ್ಸಿಗೂ ನೆಮ್ಮದಿ ಅಂತ ಅನ್ಸೋದು. ನಾವಿವಾಗ ಯಾಕಂದ್ರೆ ನನಗೆ ಅದ್ರದ್ದು ನಮ್ಮ ಪ್ರಮೋದನ ಜೋಳ ಬಂದಾಗ ಬಂದು ಅಲ್ಲಿ ಐದೈತಲ್ಲ ಅಲ್ಲಿ ಬಂದು ಹಿಂಗೆ ಹಚ್ಚಿ ಮುಂದೆ ಕೊಂಟಿದ್ವಿ. ಅವಾಗ ನಮ್ಮ ದೊರಪ್ಪ ಸತ್ನಲ್ಲ ಪೊಲೀಸ ಪೂಜಾರೆ ಮಾವ ತಣ್ಣಗೈತೆ ನೋಡಪ್ಪ ಹಿಂಗಿದ್ದ ಕೆಳಗೆ ಹೋಗ್ಬೇಕು. ಅಲ್ಲಿ ಕೆಳಗೆ ಸಣ್ಣ ಗುಡಿ ಏನು ಕಾಣಿಸಾಕತ್ತೈತಲ್ಲ ಅದು ದೇವ್ರಿಗೆ ಇವಾಗ ನಾವು ಹೋಗ್ತಾ ಇರೋದು. ಆ ದೇವ್ರ ದರ್ಶನ ಹಿಡ್ಕೊಂಡು ಅಲ್ಲಿ ಕಾಲ್ನಡಿಗೆ ಕಾಣ್ತೈತಿ, ಹಂಗೆ ಹೋಗ್ಬೇಕಾಗೈತೆ ಅಷ್ಟೆ. ಹಂಗೆ ನಮ್ಗೆ ಏನು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹಿಂದೆಲ್ಲ ಗುಡ್ಡೆಲ್ಲ ಹೆಂಗೆ ಕಾಣ್ತೈತೆ ನೋಡ್ರಿ. ನಿಜ ಹೇಳ್ತೀನಿ, ಇದೊಂದು ಪ್ರವಾಸದ ಸ್ಥಳ ಕೂಡ ಹೌದ್ರಿ. ನಮ್ಗೆ ಹೋಗ್ಬೇಕಂದ್ರೆ ಬರೀ ದೇವ್ರಿಗೆ ಅಂತ ಅಲ್ಲ, ಮಧ್ಯೆ ಪ್ಲೇಸ್ಗಳು ಕೂಡ ಚೆನ್ನಾಗದವು. ನಿಜ ಅಂದ್ರೆ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಎದ್ದು ಬರೋಕೆ ಮನ್ಸಾಗಂಗಿಲ್ಲ, ಅಷ್ಟು ಖುಷಿ ಇರ್ತೈತಿ. ಈ ದೇವ್ರ ಗುಡಿ ಹಿಂದ್ಗಡೆ ನಿಮ್ಗೆ ಕಾಣಿಸಾಕತ್ತೈತಿ ಸಣ್ಣದೊಂದು ಕೆರೆ ಐತಿ. ಗುಡ್ಡದ ಮೇಲಿಂದ ನೀರು ಬರಾಕತ್ತಿತ್ತು. ಅದು ಭಾಳ ಗಿಡ ಎಲ್ಲ ಎಲೆಗಳೆಲ್ಲ ಬಿಟ್ಟು ಸ್ವಲ್ಪ ಕಾಣ್ತಾ ಇತ್ತು ಅಷ್ಟೆ. ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ. ಅಪ್ಪಾಜಿ ಆಂಟಿ ಚಿಕ್ಕಪ್ಪರೆಲ್ಲ ಈಗ ದೇವ್ರಿಗೆ ಹೊಂಟಾರ. ನಾನಿನ್ನೂ ಹಿಂದದನಿ ಹೋಗಿ ಹಂಗೆ ನಂಗೆ ಮೇನ್ ಬೇಕಾಗಿದ್ದು ಹಿಂದಲ್ ಕೆರೆ ನೋಡಬೇಕಾಗಿತ್ತು. ಅದು ಮುಗಿಸ್ಕೊಂಡು ನಾವು ಮುಂದೆ ದೇವ್ರು ನೋಡಿದ್ರಾತಂತಂದು ಹಿಂದಲ್ ಕೆರೆ ನೋಡ್ರಾತಂತಂದು ಇವಾಗ ನಾನು ದೇವಸ್ಥಾನದ ಹಿಂದೆ ಹೊಂಟೇನಿ. ದೇವಸ್ಥಾನ ಚಿಕ್ಕದಿದ್ರು ಕೂಡ ಇವತ್ತೇನ ವಾರದ ದಿನ ಅಲ್ಲ, ಇದ್ದೆ ಅಂದ್ರೆ ಭಾಳ ರಶ್ ಇರ್ತೈತಿ. ನೋಡಕತ್ತೀರಿ ಇಲ್ಲಿ ಹಿಂದೆಲ್ಲ ಹೆಂಗೆ ಕಾಣಿಸ್ತೈತೆ ಅಂತಂದು ದೊಡ್ಡ ಬೆಟ್ಟದವು, ಸುತ್ತಲಿ ಗಿಡಗಳದವು, ಮೇಲ್ಗಡೆಯಿಂದ ನೀರು ಬರ್ತೈತಿ. ಅದು ನೋಡೋಕೆ ಒಂದು ದೊಡ್ಡ ಖುಷಿ. ಆದ್ರೆ ಗಿಡಗಳು ಭಾಳ ಬೆಳೆದು ಏನಾಗ್ಬಿಟ್ಟೈತಂದ್ರೆ ಅಲ್ಲಿ ಚಿಕ್ಕದಾಗಿ ಜರಿ ಬರಾಕತ್ತೈತಿ, ನೀರು ಹರಿಯಾಕತ್ತೈತಿ. ಅದು ನಿಮ್ಗೆ ಯಾರಿಗೆ ಕಾಣಿಸ್ತೈತಿ ವಿಡಿಯೋದಾಗ. ಹಂಗೆ ಇವಾಗ ನಾನು ತೋರಿಸ್ತೀನಿ. ಇದು ತ್ರಿಶೂಲ ಬೆಳ್ಕಂತನ ಹೊಕ್ಕತಿ. ಅದು ಇರೋದಿಲ್ಲ ಕಬ್ಬಿಣ ತ್ರಿಶೂಲಗಳು ನಿಮ್ಗೆ ಏನು ಕಾಣಕತ್ತೈತಿ ಮೇಲೆ ಮುಟ್ಟಾಕತ್ತೈತಿ. ಶೂಲ್ ಬೀರಪ್ಪನ ಅಂತಾರೆ, ಅಂದ್ರೆ ಪರಶುರಾಮಂದನು ಕೂಡ ಅಂತಾರೆ. ಅವು ತ್ರಿಶೂಲ್ಗಳು ಏನದವು ಕಬ್ಬಿಣದಿದ್ರೂ ವರ್ಷದಿಂದ ವರ್ಷಕ್ಕೆ ಇವಾಗಲೇ ಆ ದೇವಸ್ಥಾನದ ಮೇಲ್ಗಡೆ ಗೋಪುರ ಇರ್ತೈತಲ್ಲ ಅದು ಚಾಪ್ಟಿ ಅದಕ್ಕೆ ಹತ್ತಾಕತ್ತೈತಿ ಅಂತ ಹೇಳ್ತಾ ಇದ್ರು. ಇದೊಂದು ಪವಾಡನ ಸರಿ. ಎಲ್ಲ ಕಬ್ಬಿಣದ ತ್ರಿಶೂಲ ವರ್ಷದಿಂದ ವರ್ಷಕ್ಕೆ ಹಂಗೆ ಬೆಳ್ಕೊಂತನ ಹೊಕ್ಕತ್ತಂದ್ರೆ ಮತ್ತು ಪವಾಡಂದ ಇನ್ನೇನು ಇರ್ತೈತಿ ಹೇಳ್ರಿ. ಅದೊಂದು ದೊಡ್ಡ ಪವಾಡನ ಅನ್ಬೋದು. ಮೇಲ್ಗಡೆ ಬೆಡ್ತಿಂದ ಸಣ್ಣದಾಗಿ ನೀರು ಹರ್ಕೊಂಬರ್ತೈತಿ. ಅದು ಆ ಕೆರೆಗೆ ಬಿದ್ದು ಅದಾದಮೇಲೆ ಇಲ್ಲೇ ಕೆಳಗಾಸಿ ಬರ್ತೈತಿ. ನಾವು ಇವಾಗ ನೋಡಕತ್ತೇವೆ ಅಲ್ಲಿ ಕೆರೆ ಐತಿ. ನಾವು ಹಿಂಗೆ ಮುಂದೆ ಬಂದರೆ ಇವಾಗ ತೋರ್ಸಕತ್ತೀನಲ್ಲ ಈ ಬಂಡೆಗಳ ಮಧ್ಯೆ ಈ ಸರಗಳ ಮಧ್ಯೆ ಹರಿದು ನೀರು ಬರ್ತೈತಿ. ಇವಾಗ ನೋಡ್ರಿ ಕೆಳಗಿಂದ ದೇವಸ್ಥಾನ ಎಷ್ಟು ಚಂದ ಕಾಣ್ತೈತಿ ಅಂತಂದು ನೀವು ಮೇಲ್ಗಡೆ ಗುಡ್ಡ ಏನು ಕಾಣಕತ್ತೈತಿ. ನಾವು ಇವಾಗ ಅಲ್ಲಿಂದ ಇಳ್ಕೊಂಡು ಇಲ್ಲಿ ಶೂಲ್ ಬೀರಪ್ಪನ ಹತ್ರ ಬಂದಿರೋದು. ಶೂಲ್ ಬೀರಪ್ಪನಿಂದ ಹಂಗೆ ಕಾಲ್ನಡಿಗೆಲಿ ಮುಂದೆ ಹೋದೆ ಅಂದ್ರೆ ಅಲ್ಲೊಂದು ಆಲದ ಮರ ಕಾಣ್ತೈತಿ. ಏನಂದ್ರೆ ಅವಾಗೆಲ್ಲ ಇವಾಗ ಜವಳ ತೆಗಿಸ್ಬೇಕು ಅಂತಂದು ಏನು ಬೇಡ್ಕೊಂಡು ಬಂದಿರ್ತಾರೆ ಚಂದ್ರಗುತ್ತಮ್ಮ ದೇವಿಗೆ, ಅವರೆಲ್ಲ ಇಲ್ಲಿ ಅಂದ್ರೆ ನಾವು ಸೀದಾ ಹೋಗಿ ಚಂದ್ರಗುತ್ತಮ್ಮನ ದರ್ಶನ ತೊಗೊಂಡು ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ನಮ್ದೇನು ಸೇವೆ ಇರ್ತೈತಿ ಮುಗಿಸ್ಕೊಂಡು ಅಲ್ಲೇ ಪರಶುರಾಮ್ಗೆ ಎದುರುಗಡೆ ನಮಸ್ಕಾರ ಎಲ್ಲ ಮುಗಿಸ್ಕೊಂಡು ಹಂಗೆ ಮೆಟ್ಲ ಇಳಿದು ಕೆಳಗೆ ಬಂದೆ ಅಂದ್ರೆ ನಾವು ಶೂಲ್ ಬೀರಪ್ಪನ ನೋಡ್ತೇವೆ. ನೀವು ನೋಡಕತ್ತೀರಿ ನೋಡ್ರಿ ಅಲ್ಲಿ ಸಣ್ಣದಾಗಿ ನೀರು ಹರಿಯಾಕತ್ತೈತಿ. ಎಷ್ಟು ತಿಳಿ ನೀರು ಇರ್ತೈತೆ ಅಂದ್ರೆ ಅದು ಬೇರೆ ವರದಾ ನದಿಗೆ ಹೋಗಿ ಸೇರೋದು, ಅಷ್ಟು ಚಲೋ ಇರ್ತೈತಿ. ಈಗ ನಾವು ಹಿಂಗೆ ಶೂಲ್ ಬೀರಪ್ಪಗೆ ನಮಸ್ಕಾರ ಮಾಡ್ಕೊಂಡು ಹಿಂಗೆ ನಾವು ಬಂದಮೇಲೆ ಅಲ್ಲಿ ಕಾಲ್ನಡಿಗೆ ದಾರಿ ಐತಿ. ಕೆಳಗೆ ಬಂದಮೇಲೆ ನಮ್ಗೇನು ಕಾಣಿಸ್ತೈತೆ ಅಂದ್ರೆ ಒಂದು ದೊಡ್ಡ ಆಲದ ಮರ ಕಾಣ್ತೈತಿ. ಆ ಆಲದ ಮರದ ಮುಂದೂ ಕೂಡ ವಿಶಾಲವಾದ ಜಾಗ ಕೂಡ ಐತಿ. ಈಗ ನೋಡ್ರಿ ನಾವು ಅಷ್ಟು ಮ್ಯಾಲಿಂದ ಹತ್ಕೊಂಡು ಹೋಗಿ ಹಿಂಗೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹಿಂಗೆ ಬಂದ್ವಿ ಅಂತನಾರ ಗೊತ್ತಾತೇನಂತಂದು ಇವಾಗೆಲ್ಲ ದಾರಿ ಮಾಡಿರೋದ್ರಿಂದ ನಮ್ಗೆ ಸುಲಭ ಆಗಿಬಿಟ್ಟತಿ. ಇಲ್ಲಾಂದ್ರೆ ನಮಗೂ ಕೂಡ ಗುತ್ಯಮ್ಮ ಹೆಂಗೆ ಅಲ್ಕಂದು ಅಲ್ಲಿ ಹೋಗಿ ಸೇರಿದ್ಲು ಗುಡ್ಡನ ನಾವು ಹಂಗೆ ಹುಡ್ಕ್ಯಂತ ಹೋಗ್ಬೇಕಾಗಿತ್ತು. ಇವಾಗ ನಮಗೆಲ್ಲ ದಾರಿ ಮಾಡಿ ಸರಳ ಮಾಡಿಕೊಟ್ಬಿಟ್ಟಿದ್ರು. ಹಾಗಾಗಿ ನಮ್ಗೆ ಹತ್ತಕ್ಕೂ ಈಸಿ ಐತಿ, ಇಳಿಯೋಕ್ಕೂ ಈಸಿ ಐತಿ. ಆ ಮೆಟ್ಲ ಹತ್ತಕ್ಕೂ ಈಗ ಜನಗಳಿಗೆ ಕಷ್ಟನ ಆಗ್ಬಿಟ್ಟೈತಿ. ನೋಡಕತ್ತೀರಿ ಮೇಲ್ಗಡೆ ಗುಡ್ಡ ಹೆಂಗೆ ಕಾಣಿಸ್ತೈತಿ ಅಂತಂದು ನೋಡಕ್ಕನ ಒಂಥರ ಕಣ್ಣಿಗೆ ಹಬ್ಬ. ಇವಾಗ ನಾವು ಹೇಳಿದ್ನೆಲ್ಲ ಆಲದ ಮರ ಐತಿ, ಅಲ್ಲೇ ನಾವು ಜವಳ ಇಳಿಸ್ಬೋದು ಅಂತಂದು ಹೇಳಿ
ಅಂದ್ರೆ ಮಕ್ಕಳಿಗೆ ಏನು ಹರಕೆ ಕಟ್ಕೊಂತೀವಿ. ಇವಾಗ ಮೊದಲು ಮಕ್ಳು ಹುಟ್ಟಿರ್ತಾರೆ, ಅವ್ರಿಗೆ ಕೂದಲ ತೆಗಿಸ್ಬೇಕಾಗಿರ್ತೈತಿ. ಅದನ್ನ ನಮ್ಮ ಕಡೆ ಜೋಳ ಎಳ್ಸೋದಂತಾರೆ. ಅದನ್ನ ಜೋಳ ಎಳ್ಸ್ಬೇಕಾದ್ರೆ ನಾವು ಚಂದ್ರಗುತ್ತಿಗೆ ಬಂದು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಬಂದು ಲಾಸ್ಟಿಗೆ ಕೆಳಗೆ ಬಂದಮೇಲೆ ನಮಗೆ ಇಲ್ಲಿ ಆಲದ ಮರ ಸಿಗ್ತೈತಿ. ಆ ಆಲದ ಮರದ ಕೆಳಗಡೆನ ಜೋಳ ತೆಗೆಯೋರು ಕುಂತಿರ್ತಾರೆ. ಜೋಗಪ್ಪಗಳು, ಕೆಲವೊಬ್ರು ಭಿಕ್ಷಕರು ಇರ್ಬೋದು, ಇವರೆಲ್ಲರೂ ಅಲ್ಲಿ ಕುತ್ಕೊಂಡಿರ್ತಾರೆ. ಆಮ್ಯಾಗ ಮಸಾಲ ಮಜ್ಜಿಗೆ ಹೀಗೆಲ್ಲ ಇವಾಗಂತೂ ತಂಪೈತೆ ಬಿಡ್ರಿ ವಾತಾವರಣ. ಬಿಸಿಲಾಗ ಹೋದೆ ಅಂದ್ರೆ ಮಸಾಲ ಮಜ್ಜಿಗೆ ಎಲ್ಲ ಮಾರ್ತಿರ್ತಾರೆ, ಐಸ್ ಕ್ರೀಮ್ ಮಾರ್ತಿರ್ತಾರೆ. ಅವರೆಲ್ಲ ಗುಡ್ಡ ಹತ್ಕೊಂಬಂದಿರ್ತಾರೆ ನೋಡ್ರಿ. ಇದೇ ನೋಡ್ರಿ ಜೋಳ ಇಳಿಸೋ ಜಾಗ. ಈ ಆಲದ ಮರದ ಕೆಳಗಡೆನ ಕುತ್ಕೊಂಡು ಜೋಳನ ಇಳಿಸ್ತಾರೆ. ನಮ್ಮ ತಮ್ಮಂದು ಕೂಡ ನಾವು ಇಲ್ಲೇ ಜೋಳನ ಇಳಿಸಿದ್ವಿ. ಇವಾಗ ಏನು ಮಾಡ್ಯಾರ ಅಂದ್ರೆ ಅವು ಬಂಗ್ಲೆ ಅಂತ ನಾನು ತೋರಿಸಿದ್ನಲ್ಲ ಬರ್ಬೇಕಾದ್ರೆ ಸ್ಟಾರ್ಟಿಂಗ್, ಅಲ್ಲೇ ಎಲ್ಲ ಚಾಕ್ರಿ ಮುಗಿಸ್ಕೊಂಡು ಅಲ್ಲೇನೇ ಜೋಳ ತೆಗಿಸ್ಬಿಡ್ತಾರೆ. ಮತ್ತು ದೊಡ್ಡರು ಮುಡಿ ಕೊಡ್ತಿರ್ತಾರೆ. ಇವಾಗ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮುಡಿ ಕೊಡೋರು ಅವರೆಲ್ಲ ಈಗ ಇಲ್ಲಿ ಬರೋಂಗಿಲ್ಲ ಅಂತ ನಂಗೆ ಚಿಕ್ಕಪ್ಪ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ. ನಾನು ಇದು ಅಂತ ತೋರಿಸ್ಬೇಕಾದ್ರೆ ಅವ್ರೇನಂದ್ರೆ ದೊಡ್ಡರೆಲ್ಲ ಈಗ ಇಲ್ಲಿ ಬರೋಂಗಿಲ್ವ, ಅಲ್ಲೇ ನಾವೇನು ಚಾಕ್ರಿ ಮಾಡಕ್ಕಂತಂದು ರೂಮ್ ತೊಗೊಂಡು ಮಾಡ್ತಿರ್ತೀವಿ ಅಲ್ಲೇನ ಜೋಳ ಇಳಿಸ್ಬಿಡ್ತಾರಂತ ಹೇಳಿದ್ರು ಅವರು. ಹೌದು, ನಾನೀಗ ತೋರ್ಸಕತ್ತೇನೆ. ನಾವೀಗ ಕೆಳಗೆ ಇಳಿದೇನ ಬಂದ್ವಿ. ನಾನು ಹೋಗ್ಬೇಕಾದ್ರೆ ಆಗಲೇ ತೋರಿಸಿದ್ದೆ ಸ್ಟಾರ್ಟಿಂಗ್ನ ಕಲ್ಯಾಣಿ ಐತೆ ಅಂತಂದು. ನಾವು ಆ ರೋಡ್ ಹಿಡಿದು ಹಿಂಗೆ ಮೇಲೆ ಹೋಗಿದ್ದು, ಹಿಂಗೆ ಸುತ್ತ ಹಾಕ್ಕೊಂಡು ದೇವ್ರ ಗುಡ್ಡನ ಅದನ್ನೆಲ್ಲ ಹತ್ಕೊಂಡು ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹಿಂಗೆ ಬಂದ್ವಿ. ಇವೇನು ಕಲ್ಗಳದಾವಲ್ಲ ಇವು ಸ್ವಲ್ಪ ಮಳೆಗಾಲದಲ್ಲಿ ಕಷ್ಟನ ಜಾರು ಬಿಡ್ತಾವೆ. ಅಂದ್ರೆ ಎಲ್ಲನೂ ಹಾಸಿಗಲ್ಲಿಲ್ಲ, ಕೆಲವೊಂದು ಪಾರ್ಟಿಕಲ್ ಥರ ಅದಾವೆ. ಇವಾಗ ನಿಮ್ಗೆ ಕಾಣಕತ್ತೈತಿ. ಮತ್ತಿದು ಕಲ್ಯಾಣಿ ಐತಿ. ಈ ಕಲ್ಯಾಣಿನ ನಾವು ರೌಂಡ್ ಹಾಕ್ಕೊಂಬಂದ ಥರನ ಆಗಿಬಿಡ್ತು. ನಾವೇನು ಕಲ್ಯಾಣಿಗೆ ಹೋಗಲಿಲ್ಲ, ಹಂಗೆ ನಮಸ್ಕಾರ ಮುಗಿಸ್ಕೊಂಡು ನಾವೀಗ ಸೀದಾ ಏನು ಮಾಡಕತ್ತವಂದ್ರೆ ಇವಾಗ ಅಲ್ಲಿವರೆಗೂ ಹೋಗೇವಿ. ಮಂಡಕ್ಕಿ ಅಲ್ಲಿದು ಭಾರಿ ಚೆನ್ನಾಗೈತಿ. ಮಂಡಕ್ಕಿ ಮತ್ತು ಕುಂಕುಮ ಬಂಡಾರ ಎಲ್ಲ ತೊಗೋಬೇಕಾಗಿತ್ತು. ದಾಣಿ ಮಂಡಕ್ಕಿ ತೊಗೊಂಡ್ರತಂತಂದು ನಾವು ಹಂಗೆ ಏನು ತೊಗೊಂಬಂದಿದ್ವಿ. ಇದೇ ನೋಡ್ರಿ ಚಂದ್ರಗುತ್ತಮ್ಮನ ತೇರು. ಇದು ತೇರ ಮಾತ್ರ ಮಸ್ತ್ ಆಕತಿ. ಹೂವಿನ ತೇರು ಅಂತಂದು ಆಕತಿ. ಹಂಗೆ ಮಸಾಲೆ ಎಲ್ಲನ ಹಾಕ್ತಾರ ಅಂತಂದು ಕೇಳ್ಪಟ್ಟೆ ನಾನು. ದೊಡ್ಡ ತೇರು ಸಣ್ಣ ತೇರು ಅಂತ. ಈಗ ನಾವು ದಾಣಿ ಮಂಡಕ್ಕಿ ತೊಗೋಬೇಕಂತ ನಮ್ಮ ಲಕ್ ಏನಂದ್ರೆ ದೇವ್ರದ್ದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಕೆಳಗೆ ಬರೋದು ಒಂದೇ ತಡ ಮಳೆ ಹಂಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ಸ್ವಲ್ಪ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು. ನಾವು ಹಂಗೆ ನಮ್ಮ ತಂಗಿ ಸ್ವಲ್ಪ ತಿನ್ನಿಸಿ ತಗೊಂಡು ದಾಣಿ ಮಂಡಕ್ಕಿ ಏನು ಮನೆಗೆ ಬೇಕಿತ್ತಲ್ಲ ದಾಣಿ ಮಂಡಕ್ಕಿನ ತೊಗೊಂಡು ನಾವೀಗ ಹೊಳ್ಳಿ ಊರಿಗೆ ಹೋಗ್ಬೇಕಂತ ಬಂದ್ವಿ. ಇಲ್ಲಿ ಇನ್ನೊಂದು ಏನಂದ್ರೆ ದೇವ್ರ ಚಾಕ್ರಿಗೆ ಏನು ಬಂದಿರ್ತಾರೆ ಅವ್ರಿಗೆಲ್ಲ ಮಸಾಲೆ ರುಬ್ಕನಕ ದೊಡ್ಡ ದಂಡಿಗಳದವು. ಆದ್ರೂ ಇಲ್ಲಿ ಮಸಾಲೆ ಯಂತ್ರ ಅಂದ್ರೆ ಮಿಕ್ಸಿಗೆಲ್ಲ ಹಾಕ್ಕೊಡ್ತಾರೆ. ಅವಾಗೆಲ್ಲ ರಶ್ ಇರ್ತೈತಿ. ನಮ್ಗೆ ಹೂರ್ಣ ತಿರ್ಕೆನಕ್ಕಾಗಲಿ ಮಸಾಲೆ ತಿರ್ಕೆನಕ್ಕಾಗಲಿ ಭಾಳ ಕಷ್ಟ ಆಕತಿ. ಅಂಥ ಟೈಮ್ನಾಗ ಅವರು ಇಷ್ಟಕ್ಕಿಷ್ಟು ಅಂತ ತೊಗೊಂಡು ಮಾಡಿಕೊಡ್ತಾರೆ. ನಾವಿವಾಗ ನನಗೂ ಬೇಕು ನೋಡಿ ಮತ್ತೆ. ನನ್ನ ಗಂಡ ಭಾಳ ಕೇರ್ ಐತಿ, ಹಂಗಾಗಿ ಬಿಡಾದ ಗಾಡಿ ನಮ್ಮ ತಂಗಿಗೆ ಜಿಲೇಬಿ ಬೇಕಾಗೈತಿ. ಆಕಿ ನೋಡ್ರೆ ಜಿಲೇಬಿ ಬೇಕಂತ ಕಾಡಾಕತ್ತಾಳ. ಹೊರಗೆ ನೋಡ್ರೆ ಮಳೆ ಬರಾಕತ್ತೈತಿ. ನಮ್ಮ ಕಾಕ ನೋಡ್ರೆ ಹೊರಗೆ ಕರೆಯಾಕತ್ತಿಲ್ಲ. ನಮ್ಗೆ ಗಾಡ್ಯಾಗ ಕುಂದ್ರಿಸ್ಬಿಟ್ಟಿದ್ರು. ಮಳೆ ನೋಡ್ರೆ ಭಾಳ ಜೋರು ಬರಾಕತ್ತಿತ್ತು. ನಾವು ಎರಡು ಮನೆಗೂ ದಾಣಿ ಮಂಡಕ್ಕಿನ ಹಾಕಿಸ್ಕೊಂಡು ನಮ್ಮ ಕಾಕ ನಮಗೆ ಸ್ವಲ್ಪ ಜಿಲೇಬಿನ ತೊಗೊಂಬಂದು ಕೊಟ್ರು. ಹಂಗೆ ನಾವು ಗಾಡ್ಯಾಗ ಕುತ್ಕೊಂಡು ಜಿಲೇಬಿನ ತಿಂತಿದ್ವಿ ನೋಡ್ರಿ. ಇನ್ನೂ ನಾವೀಗ ಜಾಗ ಬಿಟ್ಟಿಲ್ಲ ಅಂದ್ರೆ ಚಂದ್ರಗುತ್ತಿನ ಬಿಟ್ಟು ಹೊಂಟೀವಿ. ಈಗ ಮಳೆ ಎಷ್ಟು ಜೋರು ಬರಾಕತ್ತಂದ್ರೆ ಎದುರುಗಡೆ ಬರೋ ಗಾಡಿಗಳು ಸಹಿತ ಕಾಣಕತ್ತಿಲ್ಲ, ಅಷ್ಟು ಜೋರಾಗಿ ಮಳೆ ಬರಾಕತ್ತಿತ್ತು. ಆಂಟಿಯರೆಲ್ಲ ಮನ್ಯಾಗನ ಊಟಕ್ಕೆ ಮಾಡ್ಕೊಂಬಂದಿದ್ರು. ಎಲ್ಲಾದರೂ ಒಂದು ಸೈಡ್ ಕುತ್ಕೊಂಡು ನೆಮ್ಮದಿಯಿಂದ ಊಟ ಮಾಡಿ ಬಂದ್ರಾತಂತಂದು ನಾವು ಈ ಮಳೆನ ನಿಲ್ಲಾಕತ್ತಿಲ್ಲ, ಎಲ್ಲಿ ಊಟ ಮಾಡಬೇಕು. ನನಗೇನು ಆಸೆ ಇತ್ತಂದ್ರೆ ಎಲ್ಲಾದರೂ ಹೋಗ್ಬೇಕಾದ್ರೆ ರೋಡ್ ಸೈಡು ತೋಟ ಹಿಂಗೇನರ ಇರ್ತೈತಿ, ಇಲ್ಲಾಂದ್ರೆ ದೊಡ್ಡ ಮರಗಳು ಇರ್ತಾವೆ, ಅಲ್ಲಿ ಕುತ್ಕೊಂಡು ಆರಾಮ್ ಊಟ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡ್ವಿ. ಗುತ್ತಿ ಬಿಟ್ಟು 3 ಕಿಲೋಮೀಟ್ರ್ ದಾಟಿ ಇವಾಗ ವರದಾ ನದಿ ಮೇಲೆ ಬಂದರೂ ಕೂಡ ಇನ್ನೂ ಮಳೆ ನಿಲ್ತಾ ಇಲ್ಲ. ದನ ಕರು ಎಲ್ಲ ಹೊಂಟಿದ್ದು ದಾರಿನ ಬಿಡಾಕತ್ತಿಲ್ಲ. ಮಳೆ ಒಂದು ಜೋರು ಹೊಡ್ಯಾಕತ್ತೈತಿ. ಎಷ್ಟು ದೂರ ಬಂದ್ವಿ ಅಂದ್ರೆ ನಾವು ತಿರುಗಿ ಆನವಟ್ಟಿವರೆಗೂ ಬಂದ್ವಿ. ಅಲ್ಲಿವರೆಗೂ ಬರೋವರೆಗೂ ನಮ್ಗೆ ಮಳಿನ ನಿಲ್ಲಿಲ್ಲ. ಹೊಟ್ಟೆ ಬೇರೆ ಭಾಳ ಹಸ್ತಿತ್ತು. ಏನು ಮಾಡೋದಂತ ನೋಡ್ತಿದ್ವಿ. ಮಳೆ ಸರಿಯಾಗಿ ಹೊಡೆಯೋದ್ರಿಂದ ನಮ್ಮ ಕಾಕ ಏನಂತಂದ್ರೆ ಎಲ್ಲರ ಅಂಗಡಿ ನೋಡ್ರಿ ನಿಲ್ಲಿಸ್ರಿ, ಒಂದೆರಡು ಬಿಸಿ ಮಿರ್ಚಿ ತೊಗೊಂಡ್ಬಿಡ್ತೀನಿ, ಕುತ್ಕೊಂಡು ತಿನ್ನನ್ರಿ ಅಂತ ಅಂದರು. ಇವಾಗ ನಾವು ಸ್ವಲ್ಪ ಆನವಟ್ಟಿ ನಿಯರ್ ಬಂದ್ವಿ. ಅಲ್ಲೊಂದು ಚೂರ ಮಳೆ ಕಡಿಮೆ ಆಗಿತ್ತು. ಅಂದ್ರೆ ಫುಲ್ ಏನು ಕಡಿಮೆ ಆಗಿರಲಿಲ್ಲ, ಮಳೆ ಇತ್ತು ಆದರೆ ಸ್ವಲ್ಪ ಕಡಿಮೆ ಆಗಿತ್ತು. ನಾನು ಬರೀ ಎಲ್ಲಿ ಕೆರೆ ಕಂಡ್ರೂ ಬರೀ ತಾವರೆ ಹೂವನ್ನ ನೋಡ್ತಿದ್ದೆ. ಅಂದ್ರೆ ವೈಟ್ ತಾವರೆ ಹೂವನ್ನ ನೋಡ್ತಿದ್ದೆ. ನನಗದು ಇಷ್ಟ ಅಲ್ಲ, ಹುಡ್ಕಾಕತ್ತಿದ್ದೆ ನಾನು ಸಿಕ್ಕರೆ ತೊಗೊಂಡು ಹೋಗ್ಬೇಕಂದು. ಆದ್ರೆ ನೀರು ಜಾಸ್ತಿ ಇರೋದ್ರಿಂದ ಏನಾಗಿತ್ತಂದ್ರೆ ತಾವರೆ ಹೂಗಳು ಬಿಟ್ಟಿರಲಿಲ್ಲ. ಗಿಡಗಳಿದ್ವು ಆದರೆ ಹೂ ಬಿಟ್ಟಿರಲಿಲ್ಲ. ಅದು ಬೇರೆ ಮಧ್ಯಾಹ್ನ ಬೇರೆ ಆಗಿಬಿಟ್ಟಿತ್ತು, ಭಾಳ ಟೈಮ್ ಆಗಿತ್ತು. ನಾವಿವಾಗ ರಿಟರ್ನ್ ಹೇಳಿದ್ನಲ್ಲ ಆನವಟ್ಟಿ ಹತ್ತತ್ರ ಬಂದೇವಿ.
ಹಿಂಗೆ ಮಳೆ ಬರ್ಬೇಕಾದ್ರೆ ಲಾಂಗ್ ಡ್ರೈವ್ ಹೋಗ್ಬೇಕು, ಇಲ್ಲ ಫ್ರೆಂಡ್ಸ್ ಇರ್ಬೇಕು ಜೊತೆಗೆ, ಮಸ್ತ್ ಮಜಾ ಎಂಜಾಯ್ ಮಾಡ್ಬೋದು. ಖುಷಿಯಿಂದ ನಾವೆಲ್ಲ ಟೈಮ್ನ ಕಳಿಬೋದು. ನಾವೇನು ಮಾಡಿದ್ವಿ ಈಗ ಒಂದು ಮುಂದೆ ಹೋಗಿ ಒಂದು ಯಾವುದೋ ಮಠ ಐತೆ ಅಲ್ಲಿ ಕುತ್ಕೊಂಡು ಆರಾಮ್ ಊಟ ಮಾಡಣ್ರಿ ಅಂತ ನಮ್ಮ ಕಾಕ ಹೇಳಿದ್ರು. ಆತ್ ಬಿಡು ಅಂತ ನಮ್ಮ ಅಷ್ಟರು ಹ್ಞೂ ಅಂದು ಹೋಗಿ ಈಗ ನಾವು ಆನ್ವಟ್ಟಿಗೇನ ಮುಟ್ಟಿದ್ವಿ, ಮಿರ್ಚಿ ತೊಗೊಂಡೋಣಂತ ಹೋಗಿದ್ವಿ. ಅಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ಮುಂದ್ಗಡೆ ಒಂದು ಕಾರ್ ನಿಂತಿತ್ತು. ಆ ಕಾರಿನ ಸ್ಟೋರಿ ಹೇಳ್ಬೇಕಂದ್ರೆ ನಾವು ಆ ಹುಡುಗರು ಒಂದಿಬ್ರು ಹುಡುಗರು ಕೂತ್ಕೊಂಡಿದ್ರು. ನಾವು ಅವ್ರು ಒಳಗದವಂತ ಅನ್ಕೊಂಡವಿ, ಅವರು ಡಿಕ್ಕಿ ಒಳಗೆ ಕುತ್ಕೊಂಡಾರ. ಏನು ಮಜಾ ಆಯ್ತು ನೋಡ್ರಿ, ಡಿಕ್ಕಿ ಒಳಗೆ ಕುಂತಿದ್ರು ಅವ್ರು. ನಾವು ನೋಡಿ ನಗಾಕತ್ತಿದ್ವಿ, ಅಂದ್ರೆ ಅವ್ರಿಗೆ ಕಾಣಂಗಲ್ಲ. ಆ ಹುಡುಗರು ನಮ್ಗೆ ಇನ್ನೂ ಮಜಾಕ್ ಮಾಡಾಕತ್ತಿದ್ರು. ನಮ್ಗೆ ಹಿಂದ್ಗಡೆ ಅದು ಹೆಸರು ಬೇರೆ ಹಾಕಿದ್ರು ಅವರು ಅಂತ ನಾವು ಕಾಮಿಡಿ ಮಾಡಾಕತ್ತಿದ್ವಿ. ನನ್ನ ಗಂಡ ಅಂತೂ ನನ್ನ ತಮ್ಮ ಪಂಕಜನ್ ಭಾಳ ಮಿಸ್ ಮಾಡ್ಕೊಂಡ. ನಮ್ಮ ತಮ್ಮ ಬಂದಿದ್ರಂತೂ ಇನ್ನೂ ಎಂಜಾಯ್ಮೆಂಟ್ ಆಗ್ತಿತ್ತು. ಇದಂತ ಕಿಟ್ಲೆ ಮಾಡಿಕೊಂಡು ಅವ್ನಿಗೆ ಭಾಳ ಟ್ಯಾಲೆಂಟ್ ಐತಿ. ಎಷ್ಟು ಕಾಮಿಡಿ ಮಾಡ್ತಾನಂದ್ರೆ ಅವನಿದ್ರನ ಒಂಥರ ಚಂದ. ಆದ್ರೆ ಅವ್ನು ನಮ್ಮ ಜೊತೆಗಿರಲಿಲ್ಲ, ನಾವು ಭಾಳ ಮಿಸ್ ಮಾಡ್ಕೊಂಡ್ವಿ ಅವನ್ನ. ಅಂದ್ರೆ ನಮ್ಮ ಪ್ರೀತಿ ನೋಡಲ್ಲ ಎಷ್ಟು ಪೋಸ್ ಕೊಡಾಕತ್ತಾಳ ಅಂತಂದ್ರೆ, ನಾನು ಫೋಟೋ ತೆಗಿಯಕತ್ತೇನೆ ಅಂತ ಅಂದ್ಕೊಂಡು ಪೋಸ್ ಕೊಡಾಕತ್ತಿದ್ಲು. ಅದನ್ನ ನೋಡಿ ನಾವು ಅಪ್ಪಾಜಿ ನಗಾಕತ್ತಿದ್ರು. ಮತ್ತು ಗಾಡಿ ಹತ್ಕೊಂಡು ಹಂಗೆ ನಾವೀಗ ಮುಂದೆ ಹೊಂಟವಿ. ಮುಂದೆ ಹೋಗಿ ಏನಂದ್ರೆ ಅಲ್ಲೊಂದು ಮಠ ಇತ್ತು. ಆ ಮಠಕ್ಕೆ ಹೋಗಿ ಊಟ ಮಾಡೋಣ ಅಂತ ನಮ್ಮ ಚಿಕ್ಕಪ್ಪ ಬೇರೆ ಹೇಳಿದ್ರಲ್ವ. ಸೊ ಹಾಗಾಗಿ ನಾವೆಲ್ಲರೂ ಹೋದ್ವಿ. ಅಲ್ಲಿ ಮಠಕ್ಕೆ ಹೋಗಿ ನೋಡ್ತೀವಿ ಎಷ್ಟು ವಿಶಾಲವಾಗಿತ್ತಂದ್ರೆ, ಯಾವುದೋ ಒಂದು ಸಣ್ಣ ಕಿರಿಕಿರಿನೂ ಇರಲಿಲ್ಲ. ಜಾಗನೂ ಭಾಳ ಇತ್ತು, ಅಂದ್ರೆ ಊರು ಬಿಟ್ಟು ಆಚೆನೇ ಇತ್ತು. ಜಾಗನೂ ಭಾಳ ಇತ್ತು. ಶಿವಲಿಂಗೇಶ್ವರ ಮಠ ಅಂತ ಏನೋ ಇತ್ತು, ಆದರೆ ನಂಗೆ ಅದು ಊರ ಹೆಸರು ನನಗೆ ಗೊತ್ತಾಗಲಿಲ್ಲ. ಆ ಶಿವಲಿಂಗೇಶ್ವರ ಮಠಕ್ಕೆ ಹೋಗಿ ನಾವು ಎಲ್ಲರೂ ಅಲ್ಲೇ ಹಾಲೊಳಗೆ ಆಚೆನ, ಅಂದ್ರೆ ಹಾಲೊಳಗಲ್ಲ, ನಾವು ಆಚೆ ಕಡೆ ಕುತ್ಕೊಂಡ್ವಿ. ಓಪನ್ ಇತ್ತು, ಆದರೆ ನಮ್ಗೆ ಗಾಳಿ ಒಳಗೆ ಕುತ್ಕೋಬೇಕು ಅನಿಸಿ ಆಚೆ ಕಡೆನ ಕುತ್ಕೊಂಡು ನಾವೆಲ್ಲರೂ ಊಟ ಮಾಡಾಕತ್ತಿದ್ವಿ. ನಮ್ಮ ಚಿಕ್ಕಮ್ಮ ನಮ್ಮ ಅಜ್ಜಿ ಬೇಗ ಎದ್ದು ಕಾಳು ಪಲ್ಯ ಅದೆಲ್ಲ ಮಾಡಿ ಬುತ್ತಿ, ಅಂದರೆ ಹುಳಿ ಬುತ್ತಿ ಮಾಡಿ ಎಲ್ಲ ಕಟ್ಟಿದ್ರು. ಹಿಂಗೆ ಆಚೆ ಕಡೆ ಹೋದಾಗ ಮನೆಯಿಂದ ಕಟ್ಕೊಂಡು ಹೋಗಿ ಊಟ ಮಾಡೋದು ಎಷ್ಟು ಖುಷಿ ಇರ್ತೈತೆ ಅಂದ್ರೆ, ನೋಡಾಕತ್ತೀರಿ ಈಗ ನೀವು ಮುಂದನ ಇದು ದೇವಸ್ಥಾನದ ಮುಂದ್ಗಡೆ ಇರೋದು ವಿಶಾಲವಾದ ಜಾಗ ಐತಿ. ನೀರಿಂದು ತೊಂದರೆ ಇರಲಿಲ್ಲ. ಚಟ್ನಿ ಬಜ್ಜಿ ಎಲ್ಲ ತೊಗೊಂಬಂದಿದ್ರು, ಮಜ್ಜಿಗೆನೂ ತೊಗೊಂಬಂದಿದ್ರು. ನಾವೆಲ್ಲರೂ ಕುತ್ಕೊಂಡು ಶಿಸ್ತು ಊಟ ಮಾಡಿದ್ವಿ. ಅಲ್ಲಿಂದ ಊಟನ ಮುಗಿಸ್ಕೊಂಡು ಅಡ್ಕೆ ಚೀಟು ಅಡ್ಕೆ ಎಲೆ ಇದನ್ನೆಲ್ಲ ಬಾಯಿ ಒಳಗೆ ಹಾಕ್ಕೊಂಡು ಇವಾಗ ನಾವು ರಿಟರ್ನ್ ಊರಿಗೆ ಹೋದ್ರಾತಂತ ಅಂದ್ಕೊಂಡ್ವಿ. ನಾನೇನು ಹೇಳ್ಬೇಕಂತ ಅಂದ್ಕೊಂಡ್ರೆ, ಚಂದ್ರಗುತ್ತಿಗೆ ಹೋದ್ರೆ ಅಲ್ಲೇ ಆಜು ಬಾಜು ನೋಡೋಕ್ಕೂ ಒಳ್ಳೊಳ್ಳೆ ಪ್ಲೇಸ್ ಕೂಡ ಸಿಗ್ತವೆ. ಅಲ್ಲಿಂದ ಜೋಗನೂ ಸ್ವಲ್ಪ ಸಮೀಪನ ಆಗ್ತತಿ, ಜಾಸ್ತಿ ಏನು ದೂರ ಆಗಲ್ಲ. ನನಗನ್ಸಿರೋ ಮಟ್ಟಿಗೆ ಒಂದು 25-30 ಕಿಲೋಮೀಟ್ರ್ ಇಷ್ಟರಲ್ಲೇ ಇರ್ಬೋದಂತ ನನಗೆ ಅನ್ನಿಸ್ತತಿ. ಅಷ್ಟೇ ದೂರ ಇರೋದು ಜೋಗ ಕೂಡ. ನಾವೆಷ್ಟೋ ಸರಿ ಜೋಗ ಚಂದ್ರಗುತ್ತಿ ಎರಡನ್ನೂ ಹೋಗಿ ಬಂದಿದ್ದೀವಿ. ಜೋಗ ಹತ್ತಿರ ಆಗುತ್ತೆ. ಹಂಗೆ ಹತ್ತತ್ರ ಸಣ್ಣ ಪುಟ್ಟ ಪ್ಲೇಸ್ ಅದಾವು. ಮತ್ತು ಸಾಗರದೊಳಗೆ ಇವಾಗ ಹೆಂಗಂದ್ರೆ ಕಾಂಡ್ಲಾವಕ್ ಐತಲ್ಲ, ಅದೇ ಥರ ಇವಾಗ ಒಂದು ಕಾಂಡ್ಲಾವಕ್ ಮಾಡ್ಯಾರ ಅನ್ನೋದು ಕೇಳ್ಪಟ್ಟಿದ್ದೆ. ನಾನು ಕೂಡ ಹೋಗಿಲ್ಲ, ಕೇಳ್ಪಟ್ಟೇನಷ್ಟೆ. ಅದನ್ನು ನೋಡ್ಬೋದು. ಸುಮಾರು ಜಾಗಗಳು ಸಿಗ್ತಾವೆ. ಒಂಥರ ಟ್ರಿಪ್, ಸ್ಮಾಲ್ ಟ್ರಿಪ್ ಥರ ಆಕತಿ. ರಿಟರ್ನ್ ಬಂದ್ವಿ. ಬ್ಯಾಡ್ಗಿ ಫುಲ್ ಟ್ರಾಫಿಕ್ ಆಗಿತ್ತು. ಏನಕ್ಕಂದ್ರೆ ಸಂತೆ ಬೇರೆ ಇತ್ತು. ಹಂಗೆ ನಾವು ಇವಾಗ ಗಾಡಿ ಕೊಟ್ಟು ಸಂತಿನ ಮಾಡಿಕೊಂಡು ಮತ್ತು ನಾವು ರಿಟರ್ನ್ ಏನೈತಿ ಊರಿಗೆ ಹೋಗ್ಬೇಕಾಗೈತಿ. ಯಾಕಂದ್ರೆ ನಾಳೆ ನಮ್ಮ ಮಾವಂದು ಎಂಗೇಜ್ಮೆಂಟ್ ಇತ್ತು, ಅಂದರೆ ಸಂಡೇ ದಿನ ನಮ್ಮ ಮಾಮಂದು ಎಂಗೇಜ್ಮೆಂಟ್ ಇತ್ತು. ಹಾಗಾಗಿ ನಾವು ಗಾಡಿನ ಕೊಟ್ಟು ನಾವು ಸಂತೆನೆಲ್ಲ ಮುಗಿಸ್ಕೊಂಡು ಸಚ್ಚಿನೂ ಕಲೆಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದರು. ನಾವು ಹಂಗೆ ಇವಾಗ ರಿಟರ್ನು ನಮ್ಮೂರಿಗೆ ಹೋಗ್ತೀವಿ. ನಾನು ಸಾಧ್ಯ ಆದಷ್ಟು ಚಂದ್ರಗುತ್ತಮ್ಮನ ಮಹತ್ವನೂ ತಿಳಿಸೀನಿ, ಹಂಗೆ ನಿಮಗೆ ಪ್ಲೇಸ್ ಎಲ್ಲ ತೋರಿಸ್ಕೊಟ್ಟೇನಿ. ವಿಡಿಯೋ ನೋಡಿ ಸುಮ್ಮನಾಗ್ಬಿಡ್ಬೇಡಿ. ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಕೂಡ ನನ್ನ ವೀಡಿಯೋಸ್ನ ಕಂಟಿನ್ಯೂ ನೋಡಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯ್ತು ಅಂತ ನಾನು ಅಂದ್ಕೊತೀನಿ. ಹಂಗೆ ನನ್ನ ವಾಯ್ಸ್ ಓವರು ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ನಾವು ಹೇಗಿದ್ದೇವೆ ಹಾಗಿರೋದೇ ಚೆಂದ ಅಂತ ಅನಿಸುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ ಕಂಟಿನ್ಯೂ ಆಗಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನೂ ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಅದೇ ಥರ ವಿಡಿಯೋ ಮಾಡೋಕ್ಕೂ ಕೂಡ ನಾನು ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದ್ದರೆ ದ್ಯಾಟ್ ಸಾರಿ. ಥ್ಯಾಂಕ್ ಯು. ವಾಚ್ ಮಾಡ್ತಾಯಿರಿ.